ನಮಸ್ಕಾರ ವೀಕ್ಷಕರೇ, ಎಕೋಸ್ಕೋಪ್ಗೆ ಸ್ವಾಗತ. ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಕಾಯಿಲೆ ಬಂತು, ಏನೇ ಒಂದಾಯ್ತು, ಏನೋ ಕಷ್ಟಗಳು ಸಂಕಷ್ಟಗಳು ಎದುರಾಯ್ತು ಅಂದ ತಕ್ಷಣ ವೆಂಕಟರಮಣ ಅಂತ ಹೇಳಿ ಯಾವುದೋ ನಮ್ಮ ಹೆಚ್ಚಿನ ದೇವಸ್ಥಾನಕ್ಕೆ ಓಡೋಗ್ತೀವಿ. ದೇವಸ್ಥಾನಕ್ಕೆ ಯಾಕೆ ಹೋಗೋದು? ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಳಕ, ದೇವರಿಂದ ಸಾಂತ್ವನ ಸಿಗತ್ತಾ ನಮ್ಗೆ? ದೇವಸ್ಥಾನ ಅಂದ್ರೆ ಏನು? ದೇವಸ್ಥಾನದ ಹಿನ್ನೆಲೆ ಏನು? ಇದರ ಮಹತ್ವ ಏನು? ಹಾಗೆ ದೇವಸ್ಥಾನವನ್ನ ಕಟ್ಟುವಾಗ ಅವರು ತೆಗೆದುಕೊಳ್ಳುವ ಎಚ್ಚರಿಕೆಗಳೇನು? ವಾಸ್ತುಶಾಸ್ತ್ರ ಹೇಗಿರುತ್ತೆ? ಒಂದು ಮೂರ್ತಿ ರೆಡಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಸಿದ್ಧತೆಗಳು ಹೇಗಿರುತ್ತೆ? ಯಾವ ಕಲ್ಲನ್ನ ಆಯ್ಕೆ ಮಾಡ್ತಾರೆ? ಹೇಗೆ ಮಾಡ್ತಾರೆ? ಇದೆ ಸಾಕಷ್ಟು ವೈಜ್ಞಾನಿಕ ವಿಷಯಗಳು ಕೂಡ ಇದರಲ್ಲಿ ಅಡಕವಾಗಿದೆ. ಇಂತಹ ವಿಷಯವನ್ನ ನಮಗೆ ಇಂದು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಎಕೋಸ್ಕೋಪ್ ತಂಡದೊಂದಿಗೆ ನಮ್ಮೊಂದಿಗೆ ಇದ್ದಾರೆ ಶ್ರೀಯುತ ವೇದ ಬ್ರಹ್ಮ ಶ್ರೀ ಆಚಾರ್ಯ ಮೋಹನ್ ರಾವ್ ಶರ್ಮಾ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು. ನಮಸ್ಕಾರಮ್ಮ, ಧನ್ಯವಾದ. ವೀಕ್ಷಕರೇ, ಇವರ ಪರಿಚಯವನ್ನ ಮಾಡ್ಬೇಕು ಅಂತಂದ್ರೆ ಇಷ್ಟುದ್ದ ಲಿಸ್ಟ್ ಇದೆ. ಯಾವ್ದ್ರಲ್ಲಿ ಪರಿಣಿತಿ ಇಲ್ಲ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ನಾನು ಇಟ್ಕೊಂಡೆ ಅವ್ರ ಪಕ್ಕದಲ್ಲಿ ಕೂತಿದ್ದೀನಿ. ಯಾಕೆಂದ್ರೆ ಇವರು ಆಲ್ರೆಡಿ ಸ್ಥಪತಿಗಳು, ವೇದ ಅಧ್ಯಯನ ಮಾಡಿರುವಂತವರು, ಜ್ಯೋತಿಷ್ಯವನ್ನ ಹೇಳ್ತಾರೆ, ವಾಸ್ತುಶಾಸ್ತ್ರವನ್ನ ಹೇಳ್ತಾರೆ, ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲೂ ಪರಿಣಿತಿಯನ್ನ ಹೊಂದಿರುವಂತವರು. ಸರಿ, ನಾನು ಬಿಟ್ನಾ? ಶಿಲ್ಪಶಾಸ್ತ್ರದಲ್ಲಿ ಪ್ರಮುಖವಾದ ಅಂಶ ಅಂದ್ರೆ ಶಿಲ್ಪಶಾಸ್ತ್ರದಲ್ಲಿ ಪರಿಣಿತಿಯನ್ನ, ವಿದ್ವಾಂಸವನ್ನ ಪಡೆದಿದ್ದಾರೆ. ಸೊ ಇಂತಹ ಮಹಾನ್ ವ್ಯಕ್ತಿಗಳು ಇಂದು ನಮ್ಮೊಂದಿಗಿದ್ದಾರೆ. ಇವರ ಜ್ಞಾನವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳಿ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ನಮಸ್ತೆ. ನಮಸ್ಕಾರ. ಸರ್, ಇವಾಗ ಮೊದಲನೇದಾಗಿ ದೇವಸ್ಥಾನ ಅಂದ್ರೆ ಏನು? ಯಾಕೆ ನಾವು ದೇವಸ್ಥಾನಕ್ಕೆ ಹೋಗ್ ಬನ್ನಿ ಒಳ್ಳೇದು ಅಂತ ಹೇಳ್ತಾರೆ? ಯಾಕಾಗಿ ಹೋಗ್ಬೇಕು? ಇದ್ರ ಬಗ್ಗೆ ಆಯ್ತು. ನೀವು ಎಲ್ಲರಿಗೂ ಉಪಯೋಗ ಪಡುವಂತಹ ಒಳ್ಳೆಯ ಪ್ರಶ್ನೆಗಳನ್ನೇ ಇಟ್ಕೊಂಡು ಬಂದಿದ್ದೀರಿ. ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಈ ವಿಡಿಯೋ ಸಾರ್ವಜನಿಕರಿಗೆ ತುಂಬ ಉಪಯೋಗ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಪ್ರಾರಂಭ ಮಾಡೋ ಮುಂಚೆ ಸ್ವಲ್ಪ ಧ್ಯಾನ ಪ್ರಾರ್ಥನೆ ಮಾಡೋಣ. ನಮೋ ವಿಶ್ವಕರ್ಮಣೆ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಶ್ವಕರ್ಮ ಸಮಾರಂಭಾಂ ವಿಶ್ವರೂಪಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಾಚಸ್ಪತಿ ಸ್ವರೂಪಾಯ ವಿದ್ಯಾ ಬುದ್ಧಿ ಪ್ರದಾಯನೆ ವಿಜ್ಞಾನಾನಂದ ಸ್ವರೂಪಾಯ ನಮಸ್ತೆ ವಿಶ್ವಕರ್ಮಣೆ. ಸಮಸ್ತ ಭಕ್ತ ಬಾಂಧವರಿಗೆ ನಮಸ್ಕಾರ. ಹಾಗೂ ನಿಮ್ಮದು ಟಿವಿ ಎಕೋಸ್ಕೋಪು ಟಿವಿ ಚಾನಲ್ ಅವರಿಗೆ, ಆ ತಂಡದವರಿಗೆ ನನ್ನ ನಮಸ್ಕಾರ ಹೇಳುತ್ತಾ, ಈಗ ನೀವು ಕೇಳಿರುವಂತಹ ಪ್ರಶ್ನೆ, ದೇವಸ್ಥಾನಗಳಂದರೆ ಅರ್ಥ ಏನು? ಅಲ್ಲಿ ಹೋಗಿರೋ ಜನಗಳಿಗೆ ಅಲ್ಲಿ ಅವರ ಸಮಸ್ಯೆ ಪರಿಹಾರ ಆಗುವುದೇ ಅಲ್ಲದೆ ಮನಃಶಾಂತಿ ಅಂತ ಸಿಗುತ್ತೆ. ಅದು ಏನು ಅದರಲ್ಲಿ ಇರುವಂಥ ರಹಸ್ಯ? ಅಲ್ಲಿ ಅಷ್ಟು ಶಕ್ತಿ ಹೇಗೆ ಬಂತು ಅನ್ನೋದು ನಿಮ್ಮ ಮೊದಲನೇ ಪ್ರಶ್ನೆ. ಈಗ ದೇವಸ್ಥಾನ ಕಲ್ಪನೆ ಬಂದಿದ್ದು ಅದು ಆ್ಯಕ್ಚುಲಿ ವೇದ ಕಾಲದಲ್ಲಿ ದೇವಸ್ಥಾನಗಳು ಇರಲಿಲ್ಲ. ಆವಾಗಂದರೆ ಯಜ್ಞಗಳ ಮೂಲಕ ದೇವತಾ ಆರಾಧನೆ ಮಾಡ್ತಿದ್ರು. ಮೂರ್ತಿ ಕಲ್ಪನೆ ಬಂದಿದ್ದು ಗೌತಮ ಬುದ್ಧನ ಕಾಲದ ನಂತರ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ಗೌತಮ ಬುದ್ಧ ಮೂರ್ತಿ ಆರಾಧನೆಗೆ ಅವರು ವ್ಯತಿರೇಕ, ಆ್ಯಕ್ಚುಲಿ ಅವರು ಬೇಡ ಅಂತ ಹೇಳಿದರು. ಆದರೆ ಅವರು ಶಿಷ್ಯಂದರು ಏನು ಮಾಡಿದ್ದಾರೆ, ಎಲ್ಲ ಕಡೆ ಬೌದ್ಧ ಸ್ತೂಪಗಳು, ಗೌತಮ ಬುದ್ಧನ ವಿಗ್ರಹಗಳನ್ನು ನಿರ್ಮಾಣ ಮಾಡಿಸಿ, ಪ್ರತಿಷ್ಠಾಪನೆ ಮಾಡಿಸಿ ಭಕ್ತಿ ಪ್ರಚಾರಕ್ಕೆ ತಂದರು ಅವರು. ಆ ನಂತರ ಅವಾಗ ಏನಾಯ್ತಂದರೆ, ಈ ಬೌದ್ಧ ಧರ್ಮ ಪ್ರಚಾರ ತುಂಬ ಬಹಳವಾಗಿ ಜೋರಾಗಿದ್ದಾಗ ನಮ್ಮ ಸನಾತನ ಧರ್ಮದ ಅಂದರೆ ವೇದ ಮತ್ತು ನಮ್ಮ ಸನಾತನ ಹಿಂದೂ ಸಂಪ್ರದಾಯ ಏನಿದೆಯೋ ಅದು ಕಣ್ಮರೆಯಾಗಿರುವಂತಹ ಸಮಸ್ಯೆ ಬಂತು. ಅಂದರೆ ಎಲ್ಲರೂ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ್ತಿದ್ರು. ಅದೇನೆಂದರೆ, ಅವರು ಅಹಿಂಸಾ ಪರಮೋ ಧರ್ಮ ಅಂತ ಒಂದು ಸತ್ಯವಾಚನದಿಂದ ಅವರು ಮುಂದಕ್ಕೆ ಹೋಗ್ತಿದ್ರು. ಈಗ ನಮ್ಮ ಸನಾತನ ಹಿಂದೂ ಧರ್ಮ ಕಾಪಾಡಲಿಕ್ಕೆ ನಮ್ಮ ಹಿರಿಯರು ಋಷಿಮುನಿಗಳು ಏನು ಮಾಡಿದ್ದಾರೆ ಅಂದರೆ, ಈ ವೇದಗಳಲ್ಲಿರುವಂತಹ ಮತ್ತು ಪುರಾಣಗಳಲ್ಲಿ ಇರುವಂತಹ, ನೋಡಿ ಆವಾಗ ಅಲ್ಲಿವರೆಗೂ ವೇದಗಳಿತ್ತು, ಗೌತಮ ಬುದ್ಧನ ಕಾಲದ ನಂತರ ಪುರಾಣಗಳು ಬರೆಯೋಕ್ಕೆ ಶುರು ಮಾಡಿದ್ರು. ಪುರಾಣಗಳು ಬರೆದು ಅದರಲ್ಲಿ ಕೆಲವು ದೇವತಾ ಕಲ್ಪನೆಗಳು ಇಟ್ಕೊಂಡು ಆ ದೇವತಾ ವರ್ಣನ ಪ್ರಕಾರ ನಮ್ಮ ಮೂರ್ತಿ ರಚನೆ ಮಾಡಿ ಅದಕ್ಕೆ ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋ ಸಂಕಲ್ಪಕ್ಕೆ ತಂದು ನಮ್ಮ ಪೂರ್ವ ಶಿಲ್ಪ ಋಷಿಗಳೊಂದಿಗೆ ಮಾತಾಡಿಸಿ ಅವರೊಂದಿಗೆ ದೇವತಾ ಪ್ರಕರಣನ ಅಂದರೆ ಒಂದು ಶಿಲ್ಪಶಾಸ್ತ್ರ ಬರೆದು ಅದಕ್ಕೆ ದೇವತೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ದೇವತೆಗಳು, ಪುರಾಣಗಳಲ್ಲಿರುವಂತಹ ದೇವತೆಗಳು ಮತ್ತು ವೇದಗಳಲ್ಲಿರುವಂತಹ ದೇವತೆಗಳನ್ನು
ಅವರ ಧ್ಯಾನ ಶ್ಲೋಕಗಳನ್ನು ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವ ಅಳತೆಗಳಂದರೆ ಪ್ರತಿಯೊಂದು ದೇವತಾ ಮೂರ್ತಿಗೂ ಒಂದೊಂದು ಅಳತೆ ಇರುತ್ತೆ. ಆ ಅಳತೆಗಳ ಅನುಸಾರ ಶಿಲ್ಪ ನಿರ್ಮಾಣ ಮಾಡಬೇಕು ಎಂದು ನಿರ್ಣಯ ಮಾಡಿಕೊಂಡು ಅದಕ್ಕೆ ಶಾಸ್ತ್ರ ರಚನೆ ಮಾಡಿ ಆವಾಗ ವಿಗ್ರಹ ರಚನೆ ಹಾಗೂ ದೇವಾಲಯ ಕಲ್ಪನೆ ಬಂತು. ಆವಾಗಿಂದ ನಮಗೆ, ಏಕೆಂದರೆ ಕಾಲ ಬದಲಾಗುತ್ತಾ ಮನುಷ್ಯರಲ್ಲಿ ಆತ್ಮಶಕ್ತಿ ಕಡಿಮೆ ಆಗ್ತಾ ಇದೆ. ಮೊದಲಿಂದ ಈ ಪ್ರಾರಂಭದಲ್ಲಿ ದೇವತೆಗಳು ಜೊತೆಗಿದ್ದರು ಭೂಲೋಕದಲ್ಲಿ. ನಂತರ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಬರ್ತಾ ದೇವತೆಗಳು ದೂರ ಆದರು. ಅವರು ಅದು ಹೇಳ್ಬೇಕಾದ್ರೆ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಅಲ್ಲಿ ಹೇಳ್ತೇನೆ ಅದು ವಿಚಾರ. ಅದು ಈಗ ಕಾಲ ದೂರ ಆಗ್ತಿದ್ದಂಗೆ ಮನಸ್ಸಿನಲ್ಲಿ ಆತ್ಮಶಕ್ತಿ ದೂರ ಆಗಿ ದೇವತೆಗಳನ್ನು ಕಂಡುಹಿಡಿಯೋದು ಕಷ್ಟ ಆಯಿತು. ಆವಾಗ ಸಾಕ್ಷಾತ್ಕಾರ ಮಾಡಿಕೊಂಡು ಹೃದಯದಲ್ಲಿರುವಂಥ ಭಗವಂತನ ಕಂಡುಹಿಡಿದು ಯಜ್ಞ ರೂಪದಲ್ಲಿ ಆರಾಧನೆ ಮಾಡ್ತಿದ್ರು. ಈಗ ಆತ್ಮಶಕ್ತಿ ಕಡಿಮೆ ಆದ ನಂತರ ಇವರಿಗೆ ಆ ದೇವರನ್ನ ಕಂಡುಹಿಡಿಯೋದು ಕಷ್ಟ ಆಯಿತು. ಆವಾಗ ಶಿಲ್ಪಗಳು ಬೇಕಾಗಿತ್ತು. ದೇವರು ಈ ರೂಪದಲ್ಲಿದ್ದಾರೆ, ಈ ರೂಪದಲ್ಲಿ ನೋಡಬೇಕು, ನಾವು ನೋಡಿದ್ರೆ ನಮಗೆ ಸಮಾಧಾನ ಆಗ್ತದೆ ಅನ್ನೋ ಒಂದು ನಂಬಿಕೆಗೋಸ್ಕರ ಶಿಲ್ಪಿಗಳನ್ನು ಆಶ್ರಯಿಸಿ ಶಿಲ್ಪಶಾಸ್ತ್ರಗಳ ಪ್ರಕಾರ ಆ ದೇವತಾ ವಿಗ್ರಹ ಅಂದರೆ ಪುರಾಣಗಳಲ್ಲಿ ಇರುವಂಥ ದೇವತೆಗಳು, ಆ ಶಿವಪುರಾಣದಲ್ಲಿ ಶಿವವರ್ಗ ಅಂತ ಎಲ್ಲ ಇರುತ್ತೆ. ಶಿವ ಪರಿವಾರ ದೇವತೆಗಳು, ಶಿವ, ಪಾರ್ವತಿ, ಅವರ ಪರಿವಾರ ಅಂದರೆ ಸುಬ್ರಹ್ಮಣ್ಯ, ಗಣಪತಿ, ಮತ್ತು ಶಿವ ಗಣಗಳು, ಲೀಲಾ ವಿಚಾರಗಳು, ಇವೆಲ್ಲ ಶಿವಪುರಾಣದ ಪ್ರಕಾರ ಸಿಗುತ್ತೆ. ಮತ್ತು ವಿಷ್ಣು ಪುರಾಣ ತಗೊಂಡಿದ್ದಾಗ ವಿಷ್ಣುಗೆ ಸಂಬಂಧಪಟ್ಟಿರುವಂಥದ್ದು, ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು, ವಿಷ್ಣು ಪರಿವಾರ ಕುಟುಂಬ, ಅದೆಲ್ಲ ಆ ವಿಷ್ಣು ಲೋಕ, ವೈಕುಂಠ, ಇವೆಲ್ಲ ಅದರ ಬಗ್ಗೆ ಇರುವಂತಹ ಮಾಹಿತಿ ಸಿಗುತ್ತದೆ. ಮತ್ತು ದಶಾವತಾರಗಳ ಬಗ್ಗೆ. ಇದ್ರಲ್ಲೊಂದು ನನಗೆ ಬಂದಿದ್ದ ಕ್ವಶನ್ ಏನಂದ್ರೆ, ಇವಾಗ ಶಿವ ಅಂದ್ರೆ ಒಂದು ರೂಪ, ವಿಷ್ಣು ಅಂದ್ರೆ ಒಂದು ರೂಪ, ಚಿತ್ರಣವನ್ನ ಕೊಟ್ಟಿದ್ದೀವಿ. ಅದೆಲ್ಲದೂ ಒಂದು ಕಲ್ಪನೆನ ಅಥವಾ ಹೇಗೆ ಕೃತಿಯಲ್ಲಿ ಏನಾದ್ರು ಇದೆಯಾ? ನೋಡಿ, ನಾವು ಇದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬಾ ಜನದ ಅಂದ್ರೆ ಯಾರು ಪರಿಶೋಧನೆ ಮಾಡ್ತಾ ಇರ್ತಾರೆ ಅವರಲ್ಲಿ ಉಂಟಿರುವಂತ ಸಂದೇಹ ಇದು. ಈ ದೇವತಾ ಕಲ್ಪನೆ, ಈ ರೂಪ ಇದೆ ಅಂತ ಹೇಗೆ ಬಂತು? ಅಂದ್ರೆ ನೋಡಿ, ಒಂದು ಕಾಲದಲ್ಲಿ ಅಂದ್ರೆ ಸತ್ಯಯುಗ ಪ್ರಾರಂಭದಲ್ಲಿ ಮಾನವರು ದೇವತೆಗಳು ಒಟ್ಟಿಗೆ ಇದ್ರು ಭೂಮಿ ಮೇಲೆ. ಅದಕ್ಕೆ ವೇದಗಳೆಲ್ಲ ಆಧಾರ ಸಿಗುತ್ತೆ ನಮಗೆ. ನಾವು ಮಾನವರಿಂದ ದೇವತೆಗಳು ಬೇರ್ಪಟ್ಟು ಹೋಗಿಲ್ಲ ಅವರು ಒಟ್ಟಿಗೆ ಇದ್ದಾಗ. ಇವರಿಗೆ ದೇವತೆಗಳ ಜೊತೆಯಲ್ಲಿದ್ದಾಗ ಇವ್ರಿಗೇನು ಹೊಟ್ಟೆ ಹಸಿವು, ಬಾಯಾರಿಕೆ ಇರಲಿಲ್ಲ ಯಾರಿಗೆ? ಮನುಷ್ಯರಿಗೆ. ಆವಾಗ ಯಾವಾಗಲೂ ಯಜ್ಞ ಯಾಗಗಳು ಮಾಡಿಕೊಂಡು ಅವ್ರ ಸಂತುಷ್ಟ ಮಾಡಿ ಅವ್ರ ಸೇವೆ ಮಾಡುತ್ತಾ ಮನುಷ್ಯರಿದ್ದರು. ಅಲ್ಲಿ ದೇವತೆಗಳೊಂದಿಗೆ ಯಕ್ಷರು, ಗಂಧರ್ವರು, ಕಿನ್ನರು ಎಲ್ಲರೂ ಇದ್ದರು. ಅವ್ರು ತುಂಬ ಸತ್ಯಯುಗ, ಅದು ಎಲ್ಲಿ ಯಾವುದೇ ಧರ್ಮ 4 ಪಾದಗಳಲ್ಲಿ ನಡೆಯುವಂತಹ ಕಾಲ ಅದು. ಪ್ರಾರಂಭದಲ್ಲಿ ಕಲಿ ಅಂದರೆ ಯುಗಾರಂಭ. ಆ ಯುಗಾರಂಭದಲ್ಲಿ ಈ ಥರ ಇದ್ದು ಆವಾಗ ಎಲ್ಲರೂ ದೇವತೆಗಳು ನೋಡಿದ್ದಾರೆ, ಪ್ರತ್ಯಕ್ಷವಾಗಿ ನೋಡಿ ಅವ್ರ ಜೊತೆ ಇದ್ದರು. ಆವಾಗ ಈ ರೀತಿ ದೇವತಾ ವಿಷ್ಣು ಹೀಗಿರ್ತಾನೆ, ಶಿವ ಹೀಗಿರ್ತಾನೆ, ಬ್ರಹ್ಮ ಹೀಗಿರ್ತಾನೆ, ಇಂದ್ರ ಹೀಗಿರ್ತಾನೆ, ಸೂರ್ಯ ಹೀಗಿರ್ತಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಒಂದು ಕಲ್ಪನೆ ಇತ್ತು. ಯಾಕಂದರೆ ಅದು ಋಷಿಮುನಿಗಳು ಆ ಕಲ್ಪನಾದ ಪ್ರಕಾರ ನಂತರ ಏನಾಯ್ತಂದರೆ ಕೆಲವು ಸತ್ಯಯುಗ ಕೊನೆಗೆ ಏನಾಯಿತು, ಮಾನವರು ಭೂರಸ ಅಂದರೆ ಕಬ್ಬಿನ ರಸವನ್ನು ಕುಡಿತಾರೆ. ಅದು ಕುಡಿದಾಗ ಇವರಲ್ಲಿ ಸ್ವಲ್ಪ ತಾಮಸ ಭಾವ ಉಂಟಾಗಿ ದೇವತೆಗಳನ್ನು ಬೇರೆ ದೃಷ್ಟಿಯಲ್ಲಿ ನೋಡೋದು, ಅವರಿಗೆ ಮಾನ್ಯತೆ ಕೊಡದೇ ಇರೋದು, ಈ ರೀತಿ ಅಂಶಗಳನ್ನು ದೇವತೆಗಳು ಕಂಡುಹಿಡಿತಾರೆ. ಆವಾಗ ಪರಮಾತ್ಮ ಸೃಷ್ಟಿಕರ್ತನನ್ನು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಅಂದರೆ ಇಲ್ಲಿ ವೇದಗಳ ಪ್ರಕಾರ ವಿಶ್ವಕರ್ಮ ಪರಮಾತ್ಮ ಆಗ್ತಾರೆ. ಆ ವಿಶ್ವಕರ್ಮನ ಪ್ರಾರ್ಥನೆ ಮಾಡಿ ನಮಗೆ ಈ ಮಾನವರ ಜೊತೆ ಇರೋಕ್ಕಾಗೋದಿಲ್ಲ, ಈಗ ಮೇಲೆ ನಮಗೇನೋ ಸ್ವಲ್ಪ ಪರಿಹಾರ ಮಾರ್ಗದ ತೋರಿಸ್ಕೊಡಿ ಅಂದಾಗ ಆವಾಗ ಯಾವ ದೇವತೆಗೆ ಯಾವ ಲೋಕ ಮಾಡಬೇಕೋ ಆ ಲೋಕ ನಿರ್ಮಾಣ ಮಾಡಿ ಅವರಿಗೆ ಆ ಲೋಕ ಕರೆಸ್ತಾರೆ. ಈಗ ವಿಷ್ಣು ಲೋಕ, ವೈಕುಂಠ ನಿರ್ಮಾಣ ಮಾಡ್ತಾರೆ, ವಿಷ್ಣು ಪರಿವಾರಕ್ಕೆ ಕರೆಸ್ತಾರೆ. ವಿಷ್ಣು ಕರೆದಾಗ ಅವ್ರ ಜೊತೆ ಪರಿವಾರ ಎಲ್ಲ ಹೋಗ್ತದೆ. ಅದೇ ಬ್ರಹ್ಮಲೋಕ ನಿರ್ಮಾಣ ಮಾಡಿ ಆ ಬ್ರಹ್ಮಲೋಕಕ್ಕೆ ಅವ್ರ ಪರಿವಾರ ಜೊತೆ ಅವ್ರಿಗೆ ಕರೆಸ್ತಾರೆ. ಆ ಶಿವ ಕೈಲಾಸ, ಈ ರೀತಿ ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ಲೋಕಗಳು ನಿರ್ಮಾಣ ಮಾಡಿ ಅವರಿಗೆ ಮನಸ್ಸಿನಿಂದ ಬೇರ್ಪಟ್ಟು ಬೇರೆ ಲೋಕಗಳು ಆವಾಗ ಸೃಷ್ಟಿ ಆಗ್ತವೆ. ಅಂದರೆ ಸತ್ಯಯುಗದ ಕೊನೆಯ ಕಾಲದಲ್ಲಿ ಈ ರೀತಿ ದೇವತಾ ಪರಿಕಲ್ಪನೆ ಮನಸ್ಸಿನಲ್ಲಿ ಆವಾಗಿಂದ ಇತ್ತು. ದೇವತೆಗಳಿಗೆ ಹೀಗಿರ್ತಾರೆ. ಆದರೂ ಒಂದು ವೇದಮಂತ್ರ ಅನುಸಾರ ಪರಮಾತ್ಮ ಸೃಷ್ಟಿ ಹೇಗೆ ಮಾಡಿದ್ದಾನೆಂದರೆ ಈ ತನ್ನಂತೆ ಇರುವಂತಹ ರೂಪವನ್ನೇ ಮನುಷ್ಯರಿಗೆ ಕೊಟ್ಟಿದ್ದಾರಂತೆ. ಅಂದರೆ ಭಗವಾನ್ ಪರಮಾತ್ಮ ಹೇಗಿರ್ತಾನೋ ತನ್ನ ರೂಪವನ್ನು ಹೋಲಿರುವಂತಹ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾರೆ. ಅಂದರೆ ಮನುಷ್ಯ ರೂಪ ಹೇಗಿರುತ್ತೆ, ನಾವು ಹೇಗಿದ್ದೀವೋ ದೇವತೆಗಳು ಹಾಗೆ ಇರ್ತಾರೆ ಅನ್ನೋ ಒಂದು ಕಲ್ಪನೆ ಇದೆ. ಶಿಲ್ಪಶಾಸ್ತ್ರದಲ್ಲಿ ಹಾಗೆ ಇರುತ್ತೆ. ಆದರೆ ಲೆಕ್ಕಾಚಾರ ಅಂದರೆ ತಾಳಮಾನದ ಅಳತೆಗಳ ಪ್ರಮಾಣ ಬೇರೆ ಇರ್ತದೆ.
ದೇವತೆಗಳು ಅಂದರೆ ಉತ್ತಮ ದಶತಾಲ ಅಂತ ಇರುತ್ತೆ ಶಿಲ್ಪಶಾಸ್ತ್ರದಲ್ಲಿ. ಅದು ಆಲ್ತ ಪ್ರಮಾಣ ಇಟ್ಕೊಂಡು ದೇವತೆಗಳು ಮಾಡ್ತಾರೆ. ಮತ್ತು ಕೆಲವರು ಮಧ್ಯಮ ದಶತಾಲ, ಅಧಮ ದಶತಾಲ, ನವತಾಲ, ಸಾರ್ಧ ನವತಾಲ, ನವತಾಲ ಈ ರೀತಿ ಎಲ್ಲ ಏಕತಾಳದಿಂದ ಉತ್ತಮ ದಶತಾಲದವರೆಗೂ ದೇವತಾ ಅಲ್ತ ಪ್ರಮಾಣಗಳು ಇರ್ತವೆ. ಯಾವ ದೇವತೆಗಳು ಯಾವ ಅಲ್ತದಲ್ಲಿ ಮಾಡ್ಬೇಕಂತ ಶಿಲ್ಪಶಾಸ್ತ್ರ ಹೇಳ್ಕೊಡುತ್ತೆ. ಅದೇ ಮನುಷ್ಯನ ತಾಳಮಾನ ಬಂದಾಗ ಸಪ್ತತಾಲಕ್ಕೆ ಬರ್ತಾರೆ. ಅಂದರೆ ದಶತಾಲದಲ್ಲಿ ದೇವತರಿದ್ದಾಗ ಮನುಷ್ಯರ ಎತ್ತರ ಎಷ್ಟು ಸಪ್ತತಾಲ. ಈ ರೀತಿ ಈ ಎತ್ತರ ಪರಿಮಾಣ ವ್ಯತ್ಯಾಸ ಇರ್ತವೆ. ಮತ್ತು ಮನುಷ್ಯರ ಅನಾಟಮಿ ಅಂದರೆ ಹ್ಯೂಮನ್ ಬಾಡಿ ಹೇಗೆ ಮಾಡಬೇಕು, ದೇವತೆಗಳ ಅನಾಟಮಿ ಅಂದರೆ ಆ ಬಾಡಿ ರಚನೆ, ಶರೀರ ರಚನೆ ಹೇಗಿರಬೇಕು, ಇವೆಲ್ಲ ವ್ಯತ್ಯಾಸಗಳು ಶಿಲ್ಪಶಾಸ್ತ್ರದಲ್ಲಿ ಹೇಳ್ತಾರೆ. ಈ ರೀತಿಗಳು ಇರುವಂಥ ಇನ್ನೊಂದೇನೆಂದರೆ, ದೇವತಾ ಪ್ರತಿಷ್ಠಾಪನಾ ವಿಚಾರದಲ್ಲಿ ಒಂದು ಮಂತ್ರ ಇರುತ್ತೆ. ಮಾ ಕಾಶಿತ್ ಪ್ರತಿಮಾ ಅಂತ ಒಂದು ಮಂತ್ರ ಇರುತ್ತೆ. ಅದು ಸ್ವಲ್ಪ ಉದ್ದಕ್ಕಿದೆ. ಆ ಮಂತ್ರದ ಪ್ರಕಾರ ಅರ್ಥ ಹೇಳ್ಬಿಡ್ತೀನಿ ನಾನು. ಆ ಮಂತ್ರದ ಅರ್ಥ ಏನಂದರೆ, ಈ ಶಿಲ್ಪಿಯಾದ ಸ್ಥಪತಿಯಾದ ನಾನು ಸ್ವರ್ಗಲೋಕಕ್ಕೆ ಹೋಗಿ ಆ ದೇವರನ್ನು ಕಂಡು ಆ ದೇವರದ ಲಕ್ಷಣಗಳೊಂದಿಗೆ ಅವರ ಅಳತೆಗಳೊಂದಿಗೆ ನಿಮಗೆ ಬಿಂಬ ಮಾಡಿಕೊಡ್ತಾ ಇದ್ದೀನಿ, ವಿಗ್ರಹ ಮಾಡಿಕೊಡ್ತಾ ಇದ್ದೀನಿ. ಈ ವಿಗ್ರಹ ನಿಮಗೆ ದಾನ ಮಾಡ್ತಿದ್ದೀನಿ. ಈ ದಾನ ಮಾಡಿದ ವಿಗ್ರಹನ ನೀವು ಪೂಜೆ ಮಾಡಿಕೊಂಡಾಗ ನಿಮ್ಮ ವಂಶ ವೃದ್ಧಿ ಆಗುತ್ತೆ ಮತ್ತು ನೀವೆಲ್ಲ ಮೋಕ್ಷವನ್ನು ಪಡಿತಾರೆ ಅಂತ ನಾನು ಪ್ರಮಾಣ ಮಾಡ್ತಿದ್ದೇನೆ ಅಂದ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಯಾರಿಗೆ? ಈ ಯಾರು ದೇವಸ್ಥಾನ ಅಥವಾ ವಿಗ್ರಹ ಮಾಡಿಸಿರ್ತಾರೋ ಯಜಮಾನಿಗೆ ಈ ರೀತಿ ಪ್ರಮಾಣ ಮಾಡಿ ಆಶೀರ್ವಾದ ಮಾಡ್ತಾರೆ. ಮತ್ತು ಈ ಪ್ರಮಾಣದಲ್ಲಿ ಅವರು ವಂಶ ಗೋತ್ರ ಹೇಳ್ಕೋಬೇಕು. ಅವ್ರು ಕಡ್ಡಾಯವಾಗಿ ಏನಂದರೆ ವಿಶ್ವಕರ್ಮ ವಂಶಿಕರು ಆಗಿರಬೇಕು. ಇದೇ ಸೃಷ್ಟಿಕರ್ತ ಪರಂಪರೆಯಿಂದ ಬಂದಿರೋರು ಇವರು. ಅವರೇ ವಿಗ್ರಹಗಳು ಮಾಡಬೇಕು, ದೇವಸ್ಥಾನ ಮಾಡಬೇಕು, ಪ್ರತಿಷ್ಠಾಪನೆ ಅವ್ರ ಕೈಯಲ್ಲಿಂದ ಆಗಬೇಕಂತ ಶಾಸ್ತ್ರ ಹೇಳುತ್ತೆ. ಅನ್ಯಥಾ ವಿನಾಶಾಸ್ತ್ರಂಚ ಶಿಲ್ಪಂಚ ಪ್ರತಿಷ್ಠಾಪಂಚ ಕರ್ತಾ ಬರ್ತಾ ವಿನಶ್ಯತ ಅಂತ ಶಿಲ್ಪಶಾಸ್ತ್ರಗಳೇ ಹೇಳ್ತಾ ಇದ್ದಾವೆ. ಅದರಿಂದ ಮೂರ್ತಿ ಕಲ್ಪನೆ ಹೇಗಿದೆ ಅಂದರೆ, ಹಿಂದೆ ನಮ್ಮ ಮಾನವರು ದೇವತೆಗಳನ್ನ ಡೈರೆಕ್ಟಾಗಿ ನೋಡಿದ್ದಾರೆ. ನೋಡಿ ಒಂದು ಈ ರೀತಿ ದೇವತೆಗಳ ಒಂದು ಕಲ್ಪನೆ ಅವ್ರು ಹೀಗಿರ್ತಾರೆ, ಅವ್ರ ರೂಪಕಲ್ಪನೆ ಇದೆ. ಆ ಕಲ್ಪನೆಗಳ ಪ್ರಕಾರ ಆ ಧ್ಯಾನ ಶ್ಲೋಕಗಳು ಅವ್ರು ಹೇಗಿರ್ತಾರೆ, ಎಷ್ಟು ಕೈ ಇರುತ್ತೆ, ಎಷ್ಟು ಮುಖ ಇರುತ್ತೆ, ಆಯುಧಗಳು ಏನೇನು ಧರಿಸಿರ್ತಾರೆ, ಅವೆಲ್ಲ ಆ ಶಿಲ್ಪಶಾಸ್ತ್ರದಲ್ಲಿ ಇರುವಂತಹ ಧ್ಯಾನ ಶ್ಲೋಕದ ಅನುಸಾರ ನಾವು ಮೂರ್ತಿ ಶಿಲ್ಪ ಮಾಡ್ತೀವಿ. ಅದಕ್ಕೆ ಅನುಕೂಲ ಯಾವ ಮೂರ್ತಿಗೆ ಯಾವ ರೀತಿ ದೇವಸ್ಥಾನ ಕಟ್ಟಬೇಕಂತ ಶಿಲ್ಪಶಾಸ್ತ್ರದಲ್ಲಿದೆ. ಆ ಥರ ದೇವಸ್ಥಾನಗಳ ವಿನ್ಯಾಸಗಳು ಮಾಡಿ ಅದು ಯಜಮಾನ ಅಸ್ತಿತ್ವದ ಮೇಲೆ ಅಂದರೆ ಆರ್ಥಿಕ ಸ್ತೋಮತೆ ಮೇಲೆ ಆ ದೇವಸ್ಥಾನ ನಿರ್ಮಾಣ ಆಗ್ತದೆ. ಯಜಮಾನ ಅಂದರೆ ಯಾರು ದೇವತಾ ವಿಗ್ರಹ ಅಥವಾ ದೇವಾಲಯ ಮಾಡಲು ಸಂಕಲ್ಪ ಮಾಡ್ತಾನೆ ಅವರೇ ಯಜಮಾನ. ನೋಡಿ, ಕರ್ತ ಬರ್ತಾ ವಿನಶ್ಯತಂತೆ ಹೇಳುತ್ತಲ್ವ. ಕರ್ತ ಅಂದರೆ ಯಾರು ಕರ್ತರು, ಕಾರಣಭೂತರು, ಯಾರು ಶಿಲ್ಪಿ ಅಥವಾ ಸ್ಥಪತಿ ಇವರು. ಮತ್ತು ಭರ್ತ ಅಂದರೆ ಎಲ್ಲವನ್ನು ಭರಿಸೋನು. ಶಿಲ್ಪಿಗೆ ಅವರಿಗೆ ಶಿಲ್ಪ ಕೆತ್ತನೆಗೆ ಮಾಡಿರುವಂತಹ ಎಲ್ಲ ಸೌಲಭ್ಯಗಳು ಕೊಟ್ಟು ಅವ್ರಿಗೆ ಭರಿಸಬೇಕು. ಮತ್ತು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಏನೇನು ಸೌಲಭ್ಯಗಳು ಬೇಕೋ ಅಷ್ಟೆಲ್ಲ ಅವನು ಭರಿಸಬೇಕಾಗುತ್ತೆ. ಮತ್ತು ದೇವಸ್ಥಾನ ಕಟ್ಟಿದ ನಂತರ ಕೂಡ ಅದನ್ನು ಧರ್ಮಾಧಿಕಾರಿಯಾಗಿ ಮುಂದಿನ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಅದನ್ನು ಭರಿಸಬೇಕು. ಅದಕ್ಕೆ ಭರಿಸೋನು ಭರ್ತ ಆಗ್ತಾನೆ, ಯಜಮಾನ ಭರ್ತ. ಅದು ನೀವೀಗ ಹೇಳ್ತಾ ಒಂದು ಪಾಯಿಂಟ್ ಹೇಳಿದ್ರೆ, ವಿಶ್ವಕರ್ಮರು ಮಾತ್ರ ಇದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಹೌದು. ಅವರ ಹೊರತಾಗಿ ಬೇರೆಯವರು ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗತ್ತೆ, ಯಾಕೆ ಮಾಡಬಾರ್ದು, ಅದರಲ್ಲಿರೋ ಸೈನ್ಸ್ ಏನು? ನೋಡಿ, ಇವಾಗ ಒಬ್ಬ ದೇವಸ್ಥಾನ ಕಟ್ಟಬೇಕು ಆದ್ರೆ ಅನ್ಕೊಂಡ್ರೆ ಬರೀ ವಿಶ್ವಕರ್ಮ ವಂಶಿಕರು ಮಾತ್ರ ಇದ್ರೆ ಆಗೋದಿಲ್ಲ. ಯಾಕಂದ್ರೆ ಇವ್ರ ಜನಸಂಖ್ಯೆ ಕಡಿಮೆ ಇದೆ, ಅದು 100 ಜನ ಬೇಕಾಗ್ತದೆ. ಅಲ್ಲಿ ರಾಜರ ಕಾಲದಲ್ಲಿ ಭಟ್ರು ಇರ್ತಾರೆ, ಎಲ್ಲರನ್ನು ಕರ್ಕೊಂಡು ಒಂದು ಕಲ್ಲೆತ್ತಬೇಕು. ಒಂದು 10-20 ಜನ ಬೇಕಾಗುತ್ತೆ. ಕಲ್ಲೆತ್ತಬೇಕು, ಇಲ್ಲಿಂದ ಅಲ್ಲಿಗೆ ಆಗಬೇಕು. ಮತ್ತು ಆ ಜೋಡಣೆ ಮಾಡುವಾಗ ಮತ್ತು ತಿರುಗಿಸುವಾಗ ಇವೆಲ್ಲದಕ್ಕೆ ಜನಗಳು ಬೇಕಾಗ್ತಾರೆ. ಮತ್ತು ಕಲ್ಲು ಭೂಮಿಯಿಂದ ಹೊರತೆಗೆಯಲು ಕೂಡ ತುಂಬ ಜನ ಬೇಕಾಗ್ತಾರೆ. ಈಗ ನೋಡಿ, ಈ ವಿಶ್ವಕರ್ಮ ವಂಶಸ್ಥರು ಎಲ್ಲಿ ಬೇಕು ಅಂದರೆ ಪ್ರಧಾನ ಶಿಲ್ಪಜ್ಞಾನ ಗೊತ್ತಿರೋರು ವಿಶ್ವಕರ್ಮ ವಂಶಸ್ಥರಾಗಿರ್ತದೆ. ಯಾಕೆಂದರೆ ಇವರು ರಕ್ತದಲ್ಲೇ ಸೃಷ್ಟಿಕರ್ತನ ವಿಜ್ಞಾನದ DNA ಅಡಗಿರುತ್ತೆ ವಿಶ್ವಕರ್ಮ ವಂಶಿಕ. ಅದಕ್ಕೆ ವಿಶ್ವಕರ್ಮ ವಂಶ ಅಂತ ಹೇಳ್ತಾರೆ. ಯಾಕೆಂದರೆ ಇವರೆಲ್ಲ ಈ ಪಂಚವಿಧ ಶಿಲ್ಪಗಳಲ್ಲಿ ಕೂಡ ವಿಜ್ಞಾನ ಅಡಗಿದೆ. ಅಂದರೆ ಯಾವುದೇ ರೂಪ ಇಲ್ಲದ ಒಂದು ಮಾಧ್ಯಮವನ್ನು ತಗೊಂಡು ಅದಕ್ಕೆ ರೂಪ ಕೊಡೋವನು ವಿಶ್ವಕರ್ಮ ವಂಶಿಕರೇ. ಆದ್ದರಿಂದ ಇವ್ರನ್ನ ಸೃಷ್ಟಿಕರ್ತ ಅಂತಾರೆ ಕೆಲವರೆಲ್ಲ. ಮತ್ತು ಆಚಾರ್ಯ ಅಂತ ಬಿರುದು ಕೊಟ್ಟು ಇವ್ರನ್ನ ಕರೀತಾರೆ ಆಚಾರ್ಯರು ಅಂತ. ಈ ರೀತಿ ಆ ವಿಜ್ಞಾನ ಇವ್ರ ರಕ್ತದಲ್ಲಿ ಇರೋದ್ರಿಂದ, ಮತ್ತು ಶಿಲ್ಪಶಾಸ್ತ್ರಗಳಾಗಲಿ ಆಗಮಗಳಾಗಲಿ ಏನು ಹೇಳುತ್ತಂದರೆ, ವಿಶ್ವಕರ್ಮ ವಂಶಸ್ಥರಿಂದನೇ ಪೂಜೆಗೆ ಉಪಯೋಗಿಸುವಂತಹ
ಮೂಲ ವಿಗ್ರಹಗಳಾಗಲ್ಲ ಅಥವಾ ಮತ್ತೆ ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾದದ್ದು ವಿಶ್ವಕರ್ಮ ವಂಶಿಕರೇ. ಆದರೆ ಬಾಕಿ ಎಲ್ಲರೂ ಇರ್ತಾರೆ, ಸಹಾಯಕರಾಗಿ ಇರ್ತಾರೆ. ಈಗ ಈ ನೋಡಿ, ತಂಜಾವೂರಲ್ಲಿ 80 ಟನ್ ತೂಕ ಇರುವಂತಹ ಶಿಖರವನ್ನು ಮೇಲೆ ಕೆತ್ತಿದ್ದಾರೆ. ಇವರೊಬ್ಬರಿಂದ ಆಗುತ್ತಾ? ಎರಡು ಕಾಂಟ್ರವರ್ಸಿಯಲ್ ಕಥೆಗಳಿದ್ದಾವೆ. ಕೆಲವರು ಪಾಶ್ಚಾತ್ಯ ವಿಜ್ಞಾನರು ಬಂದು ಕಂಪ್ಲೀಟು ಇದು ಹಾಕಿದ್ದಾರೆ, ಒಂದು ಬ್ರಿಡ್ಜ್ ಥರ ಮಾಡಿ ಆನೆಗಳಿಂದ ಎಳ್ಕೊಂಡು ಹೋಗಿ ಫಿಟ್ ಮಾಡಿ ಅಂತಾರೆ. ಅದು ತಪ್ಪಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಅದು ಕತೆ ಬೇರೆ ಇದೆ. ಅದು ಶಿಲ್ಪವಂಶಸ್ಥರಿಂದ ಆಗಿದೆ, ಒಬ್ಬರ ಕೈಯಲ್ಲಿ ಆಗಿದೆ. ಅದು 80 ಟನ್ ತೂಕ ಇರುವಂತಹ ಶಿಖರದ ಕಲ್ಲು ಒಬ್ಬರೇ ಎತ್ತಿದ್ದಾರೆ ಅಂತ ಅಲ್ಲಿ ತಮಿಳುನಾಡಿನ ಶಿಲ್ಪಿಗಳು ಈಗಲೂ ಕತೆಗಳ ಥರ ಹೇಳ್ತಾ ಇರ್ತಾರೆ. ಇವರು ಹೇಳಿದ್ದೇನೆಂದ್ರೆ, ಅಷ್ಟು ದೊಡ್ಡ ಬ್ರಿಡ್ಜ್ ಆಗಬೇಕಾದ್ರೆ ದೇವಸ್ಥಾನಕ್ಕೆ ಆಗಿರುವಂಥ ಖರ್ಚು ಇಷ್ಟು ಅಲ್ಲಿ ಆ ಬ್ರಿಡ್ಜ್ಗೆ ಆಗುತ್ತೆ. ಮತ್ತೆ ತುಂಬ ಸ್ಟ್ರಾಂಗ್ ಆಗಿ ನಿರ್ಮಾಣ ಮಾಡಬೇಕಾಗುತ್ತೆ. ಮತ್ತೆ ಅದು ಮಾಡಲಿಕ್ಕೆ ಮತ್ತು ತೆಗಿಲಿಕ್ಕೆ ದುಡ್ಡು ಬೇಕಾಗುತ್ತೆ. ಇದು ಸಾಧ್ಯವಾದ ಕೆಲಸ ಅಲ್ಲ. ಆದರೆ ಏನು ಬೇರೆ ಏನು ಉಪಯೋಗಿಸಿದ್ದಾರೆ ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೂ ಎರಡು ವಿವಾದವಾದ ಇದೆ. ಮತ್ತು ಈಗ ಅಲ್ಲಿ ನಡೆದಿರೋದು ಏನಂದರೆ, ಆ ರಾಜ ಕೊಡ್ತಾನೆ ತಂಜಾವೂರು ಆ ದೇವಸ್ಥಾನ ಮಾಡಿದಾಗ, ನಟರಾಜ ಸ್ವಾಮಿ ದೇವಸ್ಥಾನ ಅನಿಸುತ್ತದೆ, ಆ ದೇವಸ್ಥಾನ ಮಾಡಿದಾಗ ಟೈಮ್ ಕೊಡ್ತಾರೆ. ಈ ಟೈಮಲ್ಲಿ ಅದು ಪ್ರತಿಷ್ಠಾಪನೆ ಆಗಬೇಕು ಅಂದಾಗ ಆ ಕಲ್ಲು ದೊಡ್ಡ 80 ಟನ್ ತೂಕ ಇರುವಂಥ ಶಿಖರ ಕೆಳಗಡೆ ಮಾಡಿಬಿಟ್ಟಿದ್ದಾರೆ. ಅವರು ಮೇಲ್ಗಡೆ ಅದು ಫಿಟ್ ಮಾಡೋಕ್ಕಾಗಲಿಲ್ಲ, ಕೆಳಗಡೆ ಮಾಡಿದ್ದಾರೆ. ಮತ್ತೆ ಮೇಲ್ಗಡೆ ತೊಗೊಂಡು ಫಿಟ್ ಮಾಡಬೇಕು. ಅದು ಎಲ್ಲರೂ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದು ಬೃಹತ್ ಆಕಾರದಿದೆ, ಇದು ಯಾರು ಎತ್ತಕ್ಕಾಗಲ್ಲ. ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಈ ಟೈಮಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಬೇಕು, ಅದು ಎತ್ತಿಲ್ಲ ಅಂದರೆ ನಿಮ್ಮೆಲ್ಲರೂ ಶಿರಚ್ಛೇದ ಮಾಡ್ತೀನಿ ಅಂತ ರಾಜ ಆಜ್ಞೆ ಕೊಡ್ತಾನಂತೆ. ಯಾರಿಗೆ? ಸ್ಥಪತಿಗಳಿಗೆ. ಇವರೆಲ್ಲ ತಲೆ ಹಿಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ಸ್ಥಪತಿಯ ಮಗ ಅವರು ಎಲ್ಲ ಗುರುಕುಲದಲ್ಲಿ ವಿದ್ಯಾ ಕಲಿತಾ ಇರ್ತಾನೆ. ಅವ್ರು ನೋಡ್ಲಿಕ್ಕೆ ಬರ್ತಾರಂತೆ. ಆ ಸಮಯದಲ್ಲಿ ಬಂದಾಗ ಇವರೆಲ್ಲ ವಿಚಾರಗ್ರಸ್ತರಾಗಿ ಕೂತಿದ್ದಾರೆ. ಏನಪ್ಪ ಅಂದರೆ, ತಂದೆ ಹೇಳಲ್ಲ, ಬಾಕಿ ಅವ್ರ ಸಹಾಯಕ ಶಿಲ್ಪಿಗಳು ಹೇಳ್ತಾರಂತೆ, ನೋಡಪ್ಪ ಇವತ್ತೇ ನಾವು ಇರ್ತೀವಿ, ನಾಳೆ ಇರಲ್ಲ, ನಾವೆಲ್ಲ ತಲೆ ಕತ್ತಿಸ್ಬಿಡ್ತಾರೆ ರಾಜ ಅಂತ ಹೇಳಿದಾಗ, ಹೇಗೆ ಏನೈತೆ ಅಂದರೆ ವಿಷಯ ತಿಳ್ಕೊಳ್ತಾರೆ. ಇಷ್ಟೇ ತಾನೇ, ನೀವೆಲ್ಲ ಮಾಡ್ಕೊಳ್ಳೋ ಆರಾಮ, ನಾನು ನೋಡ್ತೀನಿ ಅಂತ ಹೇಳ್ತಾನಂತೆ. ಆವತ್ತು ರಾತ್ರಿ ಇವರು ತಪಸ್ಸು ಮಾಡಿ ಕೆಲವು ರಸಾಯನ ಪ್ರಯೋಗಗಳಿಂದ ಆ ಕಲ್ಲನ್ನು ಡೆಲಿಕೇಟ್ ಅಂದರೆ ಅಷ್ಟವಿಧ ಸಿದ್ಧಿಗಳಂತ ಇರ್ತವೆ. ಅನಿಮ, ಲಘುಮ, ಗರಿಮ ಅಂತ ಇವೆಲ್ಲ ಇರ್ತವೆ. ಒಂದು ವಸ್ತುವನ್ನು ಒಂದು ಮಂತ್ರಗಳ ಅಭಿಮಂತ್ರಿಸಿ ಕೆಲವು ರಸಾಯನಗಳ ಲೇಪನ ಮಾಡಿದಾಗ ಅದು ಎಷ್ಟೋ ಟನ್ ತೂಕ ಇರಲಿ, ಒಂದು ಹುಲ್ಲು ಕಡ್ಡಿ ಕೇಳಿ ಸರ್. ಇವಾಗ ನೀವು ಹೇಳ್ತಾ ಮೂಲ ವಿಗ್ರಹ ಅಂತ ಹೇಳಿದ್ರಿ. ಸೊ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಹೇಗೆ ಹಂತ ಹಂತವಾಗಿ ನಡೆಯುತ್ತೆ ಅನ್ನೋದನ್ನ ಹೇಳಿದ್ರಿ. ಹಾಗೆ ದೇವಸ್ಥಾನ ಯಾವ ಹಂತಕ್ಕೆ ಬಂದ ನಂತರ ಮೂಲ ವಿಗ್ರಹಕ್ಕೆ ನೀವು ಪ್ಲಾನ್ ಮಾಡ್ಕೊಂತೀರೋ, ಅಥವಾ ಮೂಲ ವಿಗ್ರಹವನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡು ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಿರೋ? ಹಾಗೆ ಮೂಲ ವಿಗ್ರಹವನ್ನ ಕಲ್ಲಿನ ಆಯ್ಕೆ ಹೇಗೆ, ಹಾಗೆ ಮೂಲ ವಿಗ್ರಹ ಕೆತ್ತನೆ ಎಲ್ಲಿಂದ ಆರಂಭ, ಇದ್ರ ಬಗ್ಗೆ ನೋಡಿ. ಈಗ ಇದು ವಿಜ್ಞಾನವಾದ ಪ್ರಶ್ನೆ ಇದೆ. ಏನಂದರೆ, ಮೇಯ್ನ್ ಕಲ್ಲು ಆಯ್ಕೆ ಅಂತ ಹೇಳಿದ್ರಲ್ವಾ, ಇದು ತುಂಬ ಇಂಪಾರ್ಟೆಂಟ್. ಯಾವಾಗ ಯಜಮಾನ ಬಂದು ಶಿಲ್ಪಿ ಹತ್ರಿಗೆ ಬೇಡ್ಕೊಳ್ತಾರೋ, ಶಿಲ್ಪಾಚಾರ್ಯ ಹತ್ರ, ಆವಾಗ ಈ ನಕ್ಷತ್ರಗಳು ತಗೊಂಡು ಆ ಮಾನಧಿಕರಣ ಸೂತ್ರಗಳ ಪ್ರಕಾರ ಶಿಲ್ಪಶಾಸ್ತ್ರ ಅನುಸಾರ ಒಂದು ಮಾನಸೂತ್ರ ತಗೊಳ್ತಾರೆ. ಆ ಮಾನಸೂತ್ರಕ್ಕನುಸಾರ ವಿಗ್ರಹ ಎತ್ತರ ನಿರ್ಣಯ ಆಗ್ತದೆ. ಆ ಯಾವ ವಿಗ್ರಹ ಪುರುಷ ವಿಗ್ರಹನ ಸ್ತ್ರೀ ವಿಗ್ರಹನ ಅಂತ ನಿರ್ಣಯ ಆಗಿರುತ್ತೆ. ಆವಾಗಲೇ ಯಜಮಾನ ಹೇಳ್ತಾರೆ, ನನ್ನ ಸಂಕಲ್ಪದಲ್ಲಿ ವಿಷ್ಣು ವಿಗ್ರಹ ದೇವಸ್ಥಾನ ಮಾಡ್ಬೇಕು ಅನ್ಕೊಂಡಿದ್ರಿ, ಅಥವಾ ಶಿವನ ದೇವಸ್ಥಾನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿ, ಇಲ್ಲ ಅಥವಾ ದೇವಿ ದೇವಸ್ಥಾನ ಮಾಡ್ಬೇಕು ಅನ್ಕೊಂಡಿದ್ರಿ ಅಂತ ಹೇಳ್ತಾನೆ. ಅದಕ್ಕೆ ತಕ್ಕಂಗೆ ಅವರ ಅಭಿಷ್ಟಾನುಸಾರ ಇವರು ಅದಕ್ಕೆ ನಿರ್ಣಯ ಮಾಡ್ತಾರೆ. ಈಗ ಅವರು ಶಿವನ ವಿಗ್ರಹ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅನ್ಕೊಳ್ಳಿ, ಅಥವಾ ವಿಷ್ಣು ವಿಗ್ರಹ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಇಲ್ಲ ದೇವಿ ವಿಗ್ರಹ ಲಕ್ಷ್ಮಿನ ಯಾವುದು ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದರ ಅನುಸಾರ ಫಸ್ಟು ಇವ್ರೇನು ಮಾಡ್ತಾರೆ, ಶಿಲಾ ಸಂಗ್ರಹಣ ವಿಧಾನ ಅಂತ ಒಂದಿರುತ್ತೆ ಮೊದಲಿಗೆ. ಅದು ಶಿಲಾ ಎಲ್ಲಿ ಸಿಗುತ್ತೆ? ಇವ್ರಿಗೆ ಗೊತ್ತಿರುತ್ತೆ, ಇವರು ಅದೇ ಕೆಲಸ ಮಾಡೋದ್ರಿಂದ ಇಂಥ ಗಣಿ ಆ ಕಾಡಲ್ಲಿ ಗಣಿ ಹತ್ರ ಹೋದರೆ ಆ ಶಿಲಾ ನಾವು ಸಂಗ್ರಹ ಮಾಡ್ಬೋದು ಅಂತ ಗೊತ್ತಿರುತ್ತೆ. ಅದಕ್ಕೂ ಕೂಡ ಒಂದು ನಿಯಮಾನುಸಾರ, ಶಾಸ್ತ್ರ ನಿಯಮಾನುಸಾರ ಮೇಳತಾಳಗಳೊಂದಿಗೆ, ಸಿಮಂಗಲಿಯರೊಂದಿಗೆ, ಜೈಕಾರ ಧ್ವನಿಗಳೊಂದಿಗೆ, ಮತ್ತು ವೇದಘೋಷದೊಂದಿಗೆ ಇವರನ್ನ ಶಿಲ್ಪಿಯನ್ನು, ಸ್ಥಪತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಅವ್ರ ಕೆಲವೊಮ್ಮೆ ನಡ್ಕೊಂಡು ಬರ್ತಾರೆ, ಕೆಲವೊಮ್ಮೆ ಅವರು ಕೂಡ ಪಲ್ಲಕ್ಕಿ ಅಥವಾ ರಾಜರಾಜರ ರಥಗಳಿಂದ ಅವರು ಬರ್ತಾರೆ. ಇವ್ರಿಗೊಂದು ರಥ ಇರುತ್ತೆ, ಅವ್ರಿಗೊಂದು ರಥ ಇರುತ್ತೆ. ಈ ರೀತಿ ಒಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋಗಿ ಅಲ್ಲಿ ಕ್ಷೇತ್ರಪಾಲಕ ಪೂಜೆ ಇರುತ್ತೆ. ಯಾವ ಸ್ಥಾನದಲ್ಲಿ ಕಲ್ಲಾಗಿ ಹೊರತೆಗಿಬೇಕಂತ ನಿರ್ಣಯ ಮಾಡ್ಕೊಳ್ತಾರೆ. ಅಲ್ಲಿ ಕ್ಷೇತ್ರಪಾಲಕ ಪೂಜೆ ಮಾಡ್ತಾರೆ. ಕ್ಷೇತ್ರಪಾಲಕ ಪೂಜೆ ಮಾಡಿದ ನಂತರ ಆ ಕ್ಷೇತ್ರಪಾಲಕನ ಆವಾಹನ ಮಾಡಿ
ಅಲ್ಲಿ ನೀವು ವಾಸ ಮಾಡಿರುವಂತಹ ಭೂಮಿಯಲ್ಲಿ ಕಲ್ಲಾದರೆ ಭೂಮಿಯಲ್ಲಿ ತೆಗಿಬೇಕಾದ್ರೆ ಅಲ್ಲಿ ಭೂಮಿ ಒಳಗಡೆ ನಿವಾಸವಾಗಿರುವಂತಹ ಜೀವಿಗಳಾಗಲಿ ಭೂತ ಪೀತ ಪಿಶಾಚಾದಿ ಗಣಗಳಾಗಲಿ ಎಲ್ಲದಕ್ಕೂ ಉಚ್ಚಾಟನೆ ಮಾಡಬೇಕು, ಹೇಳಬೇಕು. ನಾವು ಇದನ್ನು ಅಗಿಬೇಕು. ಇಲ್ಲೇ ನಿವಸಿಸ್ತಿರುವಂತಹ ಎಲ್ಲ ಈ ಜೀವಿಗಳಾಗಲಿ ಈ ಭೂತ ಪಿಶಾಚ ನೀವೆಲ್ಲ ನೀವು ನಮಗೆ ಅನುಕೂಲ ಮಾಡಲಿಕ್ಕೋಸ್ಕರ ನೀವು ಇಲ್ಲಿಂದ ಹೊರಟೋಗಿ ಬೇರೆ ಎಲ್ಲೋ ನೋಡ್ಕೊಳ್ಳಿ ನಿವಾಸ ಅಂತ ಆ ಮಂತ್ರ ಸಮೇತ ಹೇಳಬೇಕಾಗುತ್ತೆ. ಅವ್ರು ಹೇಳಿದ ನಂತರ ಈಗ ಕ್ಷೇತ್ರ ಬಾಲಕ ಆವಾಹನ ಮಾಡ್ತಾರೆ ಒಂದು ಕಲಸದಲ್ಲಿ. ಅಲ್ಲಿ ಕ್ಷೇತ್ರ ಬಾಲಕ ಹೋಮ ಇರುತ್ತೆ. ಹೋಮ ಇದೆಲ್ಲ ಸ್ಥಪತಿಯೇ ಮಾಡಬೇಕು, ಬೇರೆ ಅನ್ಯ ಋತ್ವಿಕರು ಮಾಡಂಗಿಲ್ಲ. ಅವರು ಆ ಸೈಡ್ ನಿಂತ್ಕೊಂಡು ವೇದಘೋಷ ಮಾಡ್ತಾರೆ ಅಷ್ಟೇ. ಇವರು ಹೇಳಿದಾಗ ಈ ಸೂಕ್ತ ಹೇಳಿ ಅಂತ ಅವ್ರಿಗೆ ಇವರು ಆಜ್ಞೆ ಕೊಟ್ಟಾಗ ಆ ಸೂಕ್ತ ಪಾರಾಯಣ ಮಾಡ್ತಾ ಇರ್ತಾರೆ. ಇವ್ರ ಜೊತೆ ಅವರೂ ಋತ್ವಿಕರು ಕೂಡ ಪಾರಾಯಣ ಮಾಡ್ತಾ ಇರ್ತಾರೆ. ಜಸ್ಟ್ ಸಪೋರ್ಟಿವ್ ಆಗಿರ್ತಾರೆ ಅಷ್ಟೇ ವಿನ ಇಲ್ಲಿ ಮಾಡೋರು ಮಾಡಬೇಕಾಗಿರೋದು ಶಿಲಾ ಸಂಗ್ರಹದಿಂದ ಪ್ರತಿಷ್ಠಾಪನೆವರೆಗೂ ಶಿಲ್ಪಿಯೇ ಮಾಡಬೇಕು. ಅಂದರೆ ಸ್ಥಾಪನಾಚಾರ್ಯ ಇವರು ಸ್ಥಪತಿಯೇ ಮಾಡಬೇಕಾಗಿರುತ್ತೆ. ಇವೆಲ್ಲ ವೇದಕೃತು ಅಂತ. ಈಗ ಶಿಲ್ಪಕೃತು ವೇದಕೃತು ಇವರೇ ಮಾಡಬೇಕು. ಅವರೇನೆಂದರೆ ಸಹಾಯಕರಾಗಿರ್ತಾರೆ. ವೇದಘೋಷ ಮಂಗಲಕರ, ಆದ್ದರಿಂದ ಅವ್ರನ್ನ ಕರ್ಕೊತಾರೆ. ಅವರು ವೇದ ಮಂತ್ರ ಪಾರಾಯಣ ಮಾಡುತ್ತಾ ಬರ್ತಾರೆ. ಮತ್ತು ಅಲ್ಲೂ ಆ ಸೂಕ್ತವಾದ ಯಜ್ಞಗಳಿಗೆ ಯಾವ ಮಂತ್ರದಿಂದ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರು ಸೈಲೆಂಟ್ ಆಗ್ತಾರೆ. ಇವರೇ ಮಾತ್ರ ಉಚ್ಚಾರಣೆ ಮಾಡಿಕೊಂಡು ಇವರು ಹವಿಸ್ಸು ಮಾಡ್ಕೊಳ್ತಾರೆ. ಯಜ್ಞ ಹವನಗಳು ಮಾಡಿ ಮತ್ತೆ ಬಲಿ ಪ್ರದಾನ ಮಾಡ್ತಾರೆ. ಅಂದರೆ ಆ ಕ್ಷೇತ್ರ ಬಲಿ ಕೊಟ್ಟು ಎಲ್ಲ ಅನ್ನೋದು ಅಗಿಯೋದು ಶುರು ಮಾಡ್ತಾರೆ. ಇದೇ ರೀತಿ ಆ ದೇವಸ್ಥಾನ ಬೇಕಾಗಿರೋ ವೃಕ್ಷಗಳು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಆ ಕಿಟಕಿ ಬಾಗಿಲು ಇವೆಲ್ಲ ಮಾಡಬೇಕಾಗುತ್ತೆ, ದರ್ವಾಜ ಎಲ್ಲ. ಅದಕ್ಕೆ ಕೂಡ ಆ ವೃಕ್ಷ ಸಂಗ್ರಹ ಇದೇ ರೀತಿ ಇರುತ್ತೆ. ಆ ವೃಕ್ಷ ಸಂಗ್ರಹಕ್ಕೂ ಸೇಮ್ ಕ್ಷೇತ್ರಪಾಲಕ ಪೂಜೆ ಎಲ್ಲ ಮಾಡಿಕೊಂಡು ಆ ವೃಕ್ಷದ ಮೇಲೆ ವಾಸವಾಗಿರುವಂತಹ ಹಕ್ಕಿಗಳಾಗಲಿ ಎಲ್ಲ ರೀತಿ ಜೀವಿಗಳು, ಸರೀಸೃಪಗಳು, ಹಕ್ಕಿಗಳು ಮತ್ತು ಭೂತ ಪೀತ ಪಿಶಾಚ ಗಣಗಳು ಇರ್ತವೆ. ಅದೆಲ್ಲಗೂ ಉದ್ವಾಸನೆ ಮಾಡಿ ಅವರಿಗೆಲ್ಲ ನೀವು ಬೇರೆ ಕಡೆ ನಿವಾಸ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಉಪವಾಸ ಹೇಳಿ ಅವರೆಲ್ಲರಿಗೂ ಇದು ಮಾಡಿ ಉದ್ವಾಸನೆ ಮಾಡಿ ನಾವು ಆಮೇಲೆ ನಂತರ ನಾವು ಆಯ್ಕೆ ಮಾಡಿರುವಂತಹ ವೃಕ್ಷಗಳಾಗ್ತವ ಈ ಕಲ್ಲುಗಳನ್ನು ಹೊರತೆಗಿತೀವಿ, ಆ ವೃಕ್ಷಗಳು ಕಡಿತೀವಿ. ಅಂದರೆ ಈ ಶಿಲ್ಪಿ ಆಯ್ಕೆ ಮಾಡ್ತಾರೆ, ತೋರಿಸ್ತಾರೆ. ಆ ಕಡಿಯವರು ಬೇರೆ ಇರ್ತಾರೆ. ನೋಡಿ ಎಲ್ಲ ವಿಶ್ವಕರ್ಮ ವಂಶಸ್ಥರೇ ಮಾಡ್ಬೇಕಂತಿದ್ದಾರೆ. ಇಲ್ಲಿ ವಿಶ್ವಕರ್ಮ ವಂಶಸ್ಥರು ಏನು ಮಾಡ್ತಾರೆ, ಆ ವಿಜ್ಞಾನ ತೋರಿಸ್ತಾರೆ, ವಿಜ್ಞಾನ ಪ್ರದರ್ಶನ ಮಾಡಿ ಆ ವಿಜ್ಞಾನದಿಂದ ಸೂಚನೆ ಮಾಡ್ತಾರೆ. ಆ ಕಡಿಯವರು ಬೇರೆ ಇರ್ತಾರೆ, ಅಲ್ಲಿ ಶೂದ್ರರು ಈಗ ಇರ್ತಾರೆ. ಕಿಟಕಿ ಬಾಗಿಲು ಇದೆಲ್ಲವನ್ನು ಯಾರು ಮಾಡ್ಬೇಕೋ ಅವ್ರು ಮಾಡಿದ್ರೆ ಯಾರು ಬೇಕು ಅದು ಕೂಡ ನೋಡಿ. ವಾಸ್ತು ಸಂಬಂಧಪಟ್ಟಿರುವಂತಹ ಗೃಹೋಪಯೋಗಕ್ಕಾಗಿ ಅಥವಾ ದೇವಸ್ಥಾನ ಉಪಯೋಗಕ್ಕಾಗಿ ಮಾಡುವ ಎಲ್ಲ ಪ್ರತಿ ಉಪಕರಣಗಳು ಕೂಡ ವಿಶ್ವಕರ್ಮ ವಂಶಸ್ಥರಿಂದಲೇ ಮಾಡಬೇಕು. ಆವಾಗಲೇ ಮಾಡೋರಿಗೂ ಮಾಡಿಸೋರಿಗೂ ಶುಭ ಉಂಟಾಗುತ್ತೆ. ಆದ್ದರಿಂದ ಅವರು ದಿನ ಪ್ರವೃದ್ಧಿಮಾನ ಆಗ್ತಾರೆ, ಅಭಿವೃದ್ಧಿ ಆಗ್ತದೆ. ಯಾಕೆಂದರೆ ಇವರು ಶುಭಕ್ಕಾಗಿ ಮಾನವ ಅಭಿವೃದ್ಧಿಕ್ಕಾಗೇ ಅಂದರೆ ಹುಟ್ಟಿರುವಂತಹ ಜನಾಂಗ ವಿಶ್ವಕರ್ಮ ವಂಶಸ್ಥರು. ಈಗ ನಾಗರಿಕ ಸಂಸ್ಕೃತಿ ಹೇಗೆ ಬೆಳೆಯಿತು, ವಿಜ್ಞಾನವಾದಂತಹ ಸಂಸ್ಕೃತಿ ಬೆಳೆಯಲಿಕ್ಕೆ ಕಾರಣನೇ ಇವರು ವಿಜ್ಞಾನದಿಂದನೇ ಎಲ್ಲವನ್ನು ಸೃಷ್ಟಿ ಮಾಡಿ ಒಂದೊಂದು ಆದಿ ಕಾಲದಿಂದನೂ ನೋಡಿ. ಈಗ ಪಾಶ್ಚಾತ್ಯರು ಕ್ರಿಶ್ಚಿಯನ್ಸ್ ಏನು ಹೇಳ್ತಾರೆ, 2,000 ವರ್ಷ ಹಿಂದೆ ನಮಗೇನು ಇರಲಿಲ್ಲ, ಎಲೆಗಳು ಉಟ್ಕೊಂಡು ಇದ್ದಿದ್ದೀವಿ ನಾವು ಅಂತ ಹೇಳ್ತಾರೆ. ಅವ್ರು ಬೈಬಲಲ್ಲಿ ಬರ್ಕೊಂಡಿದ್ದಾರೆ. ಆದರೆ ಲಕ್ಷಾಂತರ ವರ್ಷಗಳ ಹಿಂದೆ ಇದ್ರ ಪ್ರಕಾರ ಭಗವದ್ಗೀತೆ ಪ್ರಕಾರ 17 ಲಕ್ಷ ಸತ್ಯಯುಗ, 17 ಲಕ್ಷ ಸಮಥಿಂಗ್ ಇರುತ್ತೆ. ಅಷ್ಟು ವರ್ಷಗಳ ಹಿಂದೆನೇ ನಾವು ರಥಗಳನ್ನು ಉಪಯೋಗ ಬಳಸಿದ್ದೀವಿ, ಆಭರಣಗಳು ಹಾಕೊಂಡಿದ್ವಿ, ರೇಷ್ಮೆ ವಸ್ತ್ರಗಳು ನಾವು ಧರಿಸಿದ್ದೀವಿ. ಒಳ್ಳೆ ಸುಖವಂತವಾದ ಮನೆಗಳನ್ನು ಕೋಟೆಗಳನ್ನು ನಿರ್ಮಾಣ ಮಾಡಿಕೊಂಡು ಅಷ್ಟೊಂದು ವಿಲಾಸವಂತವಾದ ಜೀವನವನ್ನು ನಡೆಸಿದ್ದೇವೆ ನಾವು. ಯಾರು? ಸನಾತನ ಭಾರತೀಯರು, ಸನಾತನ ಧರ್ಮೀಯರು. ಇದು ನಮ್ಮ ಭಾರತದ ಹೈಂದವ ಧರ್ಮದ ವಿಶಿಷ್ಟತೆ. ಹೌದು, ಅದರಲ್ಲಿ ನಾವು ಒಪ್ಕೊಳ್ಳೇಬೇಕು. ಇಂದು ನಮ್ಮ ಭಾರತದಲ್ಲಿ ಸಂಸ್ಕೃತ, ಕಲೆ, ಸಾಹಿತ್ಯ ಇದೆಲ್ಲ ಉಳಿಬೇಕು ಅಂತಂದ್ರೆ ವಿಶ್ವಕರ್ಮರ ಕೊಡುಗೆ ಸಾಕಷ್ಟು ಇದೆ. ಅದನ್ನ ನಾವ್ಯಾರು ತೆಗೆದುಹಾಕುವಂತ ಮಾತಲ್ಲ ಅದು. ಸರ್, ಇವಾಗ ವಿಷಯಕ್ಕೆ ಬರೋದಾದ್ರೆ ದೇವಸ್ಥಾನದಲ್ಲಿ ಗೋಪುರ ಅನ್ನೋದು ಪ್ರಮುಖ ಸ್ಥಾನವನ್ನ ವಹಿಸುತ್ತೆ. ಹಾಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಫಸ್ಟ್ ಕಲಶವನ್ನ ದರ್ಶನ ಮಾಡಿ ಅಂತ ಹೇಳ್ತಾರೆ. ಇದರ ಹಿನ್ನೆಲೆ ಏನು? ಇದು ಒಂದು ಒಳ್ಳೆ ವಿಜ್ಞಾನದಾಯಕವಾದ ಪ್ರಶ್ನೆ. ಇದು ಎಲ್ಲರಿಗೂ ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಈ ವಿಚಾರ. ಯಾಕಂದ್ರೆ ಕಲಶ ನಮಸ್ಕಾರ ಮಾಡ್ಕೋಬೇಕು, ಶಿಖರ ದರ್ಶನ ಮಾಡ್ಬೇಕಂತ ಅನ್ಕೊಳ್ತಾರೆ ಅಂತೇನ. ಅದಕ್ಕಾಗಿ ಯಾಕೆ ಮಾಡ್ಬೇಕು ಎಂಬುದು ಗೊತ್ತಿಲ್ಲದ ವಿಚಾರ. ಒಳ್ಳೆ ಪ್ರಶ್ನೆ ಕೇಳಿದ್ರೆ ಧನ್ಯವಾದ. ನೋಡಿ, ಈಗ ಶಿಲ್ಪಿಗಳು ದೇವಸ್ಥಾನ ಕಟ್ಟೋದಕ್ಕೆ ಒಂದು ಪರಿಕಲ್ಪನೆ ಇದೆ ಅವರಲ್ಲಿ.
ಈಗ ದೇವಸ್ಥಾನ ನಿರ್ಮಾಣ ಮಾಡುವಾಗ ಆ ಪ್ಲ್ಯಾನ್ ನಕ್ಷೆ ತಯಾರಿ ಮಾಡುವಾಗಲೇ ಪ್ರಾಸಾದ ಪುರುಷ ವಾಸ್ತು ಪುರುಷ ನಿರ್ಣಯ ಮಾಡ್ಕೊಳ್ತಾರೆ. ವಾಸ್ತು ಪುರುಷ ಅಂದರೆ ಮಲಗಿರ್ತಾರೆ, ಪ್ರಾಸಾದ ಪುರುಷ ನಿಲ್ತಿರ್ತಾರೆ. ಈಗ ಏನು ಗರ್ಭಾಲಯ ಇದೆಯೋ ಆ ಗರ್ಭಾಲಯ ಅಂದರೆ ಅದೇ ವಿಶ್ವಕರ್ಮನ ದೇಹ, ಪರಮಾತ್ಮನ ದೇಹ ಅಂತಲೇ ವಾಸ್ತು ಪುರುಷ ಪ್ರಾಸಾದ ಪುರುಷ ಇಬ್ಬರು ಕೂಡ ವಿಶ್ವಕರ್ಮನ ಇನ್ನೊಂದು ಪರ್ಯಾಯ ನಾಮಗಳು. ವಾಸ್ತು ಪುರುಷ ಪ್ರಾಸಾದ ಪುರುಷ ಪುರಾಣದಲ್ಲಿ ಹೇಳಿರುವಂತಹ ಯಾವುದೋ ರಾಕ್ಷಸ ಭೂಮಿಯಲ್ಲಿ ಬೀಳ್ತಾನೆ, ಅಲ್ಲಿ ಅವರು ಮತ್ತೆ ಎದ್ದು ನಿಂತ್ಕೊಂಡ್ರೆ ಎಲ್ಲ ದೇವತೆಗಳು ಯಾವ ಮೂಲ ಕೂತ್ಕೊಳ್ತಾರೆ, ಇದೆಲ್ಲ ಕಲ್ಪಿತ ಕಥೆ. ಆದರೆ ವೇದ ಹೇಳ್ತಾ ಇರೋದು ವಾಸ್ತು ಪುರುಷ ಪ್ರಾಸಾದ ಪುರುಷ ಇಬ್ಬರು ಕೂಡ ವಿಶ್ವಕರ್ಮನ ಒಂದು ಅನ್ಯ ಹೆಸರುಗಳು. ಅವರು ಏನಂದರೆ ಪ್ರಾಸಾದ ಪುರುಷ ಅಂದರೆ ಈಗ ನಿಂತಿರುವಾಗ ನೋಡಿ, ಈ ಪಾದಗಳು ನಾನು ಹೇಳಿದ್ದೆ ಹಿಂದೆ ಹೇಳಿದ್ದೆ, ಷಡಾಧಾರ ಪ್ರತಿಷ್ಠಾಪನೆ ವಿಧಾನ ಅಂತ ಗರ್ಭಗುಡಿ ಮಧ್ಯದಲ್ಲಿ ಮಾಡ್ತಾರೆ. ಅದೇನೆಂದರೆ ಈ ಯಜಮಾನ ಎತ್ತರ ಅಥವಾ 9 ಅಡಿ ಆಳ ಅಗೆದು ಅಲ್ಲಿಂದ ಆಧಾರ ಶಿಲೆ, ನಪುಂಸಕ ಶಿಲೆ, ಮತ್ತು ಶಿಲಾ ಪದ್ಮ, ಶಿಲಾ ಕಳಸ, ಆ ಕಳಸದಲ್ಲಿ ತುಂಬಿರುವಂಥ ನವರತ್ನಗಳು, ಖನಿಜಗಳು, ಚಿನ್ನ ಬೆಳ್ಳಿ ಆಭರಣಗಳೆಲ್ಲ ಹಾಕಿ ಅದರ ಮೇಲೆ ಒಂದು ಮುಚ್ಚಳ ಹಾಕಿ ಅದರ ಮೇಲೆ ಪೂರ್ಣ ಅದು ಒಂದು ಟೋಟೈಸ್ ಏನಂತಾರೆ ಆಮೆ, ಶಿಲಾ ಆಮೆ, ನಂತರ ಬೆಳ್ಳಿಯ ಸ್ವರ್ಣ ಕಮಲ, ಅದರ ಮೇಲೆ ಸ್ವರ್ಣ ಆಮೆ, ಮತ್ತು ಅದರ ಮೇಲೆ ಒಂದು ಶಂಕು ಸ್ಥಾಪನೆ ಮಾಡಿ ಅದನ್ನು ಈ ಅಡಿಯಿಂದ ವಿಗ್ರಹ ಸ್ಥಾನ ಇರುತ್ತಲ್ವ ಆ ವಿಗ್ರಹ ಪೀಠಕ್ಕೆ ಸಂಧಾನ ಮಾಡ್ತಾರೆ. ಇದು ಷಡಾಧಾರ ಪ್ರತಿಷ್ಠಾಪನೆ ವಿಧಾನ ಅಂತಾರೆ. ಅಲ್ಲಿ ಏನು ಆಧಾರ ಶಿಲೆ ಕೆಳಗಿಟ್ಟಿದ್ದಾರೆ 9 ಅಡಿ ಆಳ, ಅದು ಪ್ರಾಸಾದ ಪುರುಷನ ಪಾದ ಅಲ್ಲಿರುತ್ತೆ. ಅಲ್ಲಿಂದ ಸೊಂಟ ಮೇಡ್ರ ನಾಭಿ, ಅಂದರೆ ಈ ಗರ್ಭ ಪ್ರದೇಶ ಏನಿದೆಯೋ ಆ ಗರ್ಭ ಎಲ್ಲ ಕೂಡ ಗರ್ಭಾಲಯದ ಗರ್ಭವು. ಆ ಪ್ರಾಸಾದ ಪುರುಷ ವಿಶ್ವಕರ್ಮನ ಗರ್ಭವೇ ಗರ್ಭಾಲಯ. ಆಮೇಲೆ ಭುಜಗಳು ಪ್ರಸ್ತರ ಅಂತೀವಲ್ವಾ, ಪ್ರಸ್ತರ. ನಂತರ ಈ ಕಂಠ, ಅದಕ್ಕೂ ಕಂಠ ಅಂತ ಕರೀತಾರೆ. ಯಾಕೆ? ಈ ಪ್ರಾಸಾದ ಪುರುಷನ ಅಂಗಗಳವು ಪಾದ, ಉದರ, ವಕ್ಷಸ್ಥಲ, ಭುಜಗಳು, ಆಮೇಲೆ ಕಂಠ, ಮುಖಕ್ಕೆ ಶಿಖರ ಅಂತಾರೆ. ನಂತರ ಕಿರೀಟ ಇರುತ್ತಲ್ಲ, ಆ ಕಿರೀಟ ಸ್ತೂಪ. ಈಗ ನೋಡಿ ಸಂಪೂರ್ಣ ಅವರ ವಿಗ್ರಹ ಅಲ್ಲಿ ನಮಗೆ ವಿಗ್ರಹ ದೇವಾಲಯ ರೂಪದಲ್ಲಿ ಕಂಡು ಬಂತಲ್ವಾ. ಆ ಕಿರೀಟ, ಮುಖ, ಕಂಠ, ಭುಜಗಳು, ವಕ್ಷಸ್ಥಲ, ಹೃದಯ, ಗರ್ಭ, ಆಮೇಲೆ ಮೇಡ್ರ ಮೂಲದಿಂದ ಪಾದಗಳು ನಮ್ಗೆ ಕಾಣಿಸೋದಿಲ್ಲ, ಭೂಮೂಲಕ ಇರುತ್ತೆ. ಅರ್ಥ ಆಯ್ತಾ? ಇಡೀ ಆ ದೇಹವೇ ವಿಶ್ವಕರ್ಮ ಪರಮಾತ್ಮದಾದ್ರೆ ಆ ಗರ್ಭದಲ್ಲಿ ಇದ್ರೇನು ಇಲ್ದಿದ್ರೇನು? ಅರ್ಥ ಆಯ್ತಾ? ಈಗ ವಾಸ್ತುಪುರುಷ ನೋಡೋಣ. ವಾಸ್ತುಪುರುಷ ಹೇಗೆ ಅವ್ರು ಮಲಗಿದ್ದಾಗ ಅವರು ಭ್ರೂಮಧ್ಯ ಸ್ಥಾನ ಏನಿದೆಯೋ ಅಲ್ಲಿ ಗರ್ಭಗುಡಿ ನಿರ್ಮಾಣ ಮಾಡ್ತಾರೆ. ಈಗ ಈ ಬಾಹುಗಳೇ ಪ್ರಾಹಾರ ಅಂತಾರೆ. ಈ ಪಾದಗಳು ರಾಜಗೋಪುರ, ಅಂದರೆ ಕಾಂಪೌಂಡಲ್ಲಿ ಒಂದು ರಾಜಗೋಪುರ ಬರುತ್ತೆ, ಎಂಟ್ರೆನ್ಸ್ ಬರ್ತೀವಲ್ವ, ರಾಜಗೋಪುರ. ಆ ಮರ್ಮಸ್ಥಾನ ಧ್ವಜಸ್ತಂಭ, ಬಲಿಪೀಠ ಅಂತ ಮುಂದಕ್ಕೆ ಬರುತ್ತೆ, ವಾಹನ ಮಂಟಪ. ನಂತರ ಈಗ ಈ ಮುಖ ಆಯ್ತಲ್ವಾ ಗರ್ಭಗುಡಿ, ಭ್ರೂಮಧ್ಯ, ಅದು ಮುಖ ಎಲ್ಲ ಗರ್ಭಗುಡಿ ಆಗ್ತದೆ, ಅಂದರೆ ವಿಗ್ರಹಸ್ಥಾನ ಭ್ರೂಮಧ್ಯ. ನಂತರ ಕಂಠನೇ ಅದು ಅಂತರಾಳ ಅಂತ ಕರಿತೀವಿ. ಗರ್ಭಗುಡಿ ನಂತರ ಅಂತರಾಳ ಬರುತ್ತೆ, ಅಂತರಾಳ ಕಂಠ. ನಂತರ ಛಾತಿ ಭಾಗ ಮುಖ ಮಂಟಪ ಅಂತೀವಿ. ಆಮೇಲೆ ಈ ಹೃದಯ ಹೊಟ್ಟೆ ಭಾಗ ಅದು ಮಹಾಮಂಟಪ ಅಂತೀವಿ. ಮರ್ಮಸ್ಥಾನ ಅಲ್ಲಿ ವಾಹನ ಮಂಟಪ ಇರುತ್ತೆ, ನಂತರ ಬಲಿಪೀಠ ಇರುತ್ತೆ, ಬಲಿಪೀಠದ ನಂತರ ಧ್ವಜಸ್ತಂಭ. ನಂತರ ಉದ್ದಕ್ಕೆ ಕಾಲಿರುತ್ತಲ್ವ, ಆ ಕಾಲಿಷ್ಟು ಉದ್ದಿರಷ್ಟು ಅಷ್ಟು ಉದ್ದಕ್ಕೆ ಬಂದು ಮುಂದಕ್ಕೆ ತಗೊಂಡು ಅಲ್ಲಿ ರಾಜಗೋಪುರ ನಿರ್ಮಾಣ ಮಾಡ್ತಾರೆ. ಅದು ಮಲಗಿದ್ದಾಗ ವಾಸ್ತುಪುರುಷನ ಪಾದ. ನೋಡಿ, ಇದು ಇಡೀ ವಿಶ್ವಕರ್ಮ ಪರಮಾತ್ಮನ, ಆ ಪರಮಾತ್ಮ ಪುರುಷನ ಅವರು ದೇಹ ಒಳಕ್ಕೆ ನಾವು ಪ್ರವೇಶ ಮಾಡ್ತೀವಿ. ರಾಜಗೋಪುರ ದಾಟಿ ಒಳಗೆ ಹೋಗಿದ್ದೇವೆ ಅಂದರೆ ಆ ಪರಮಾತ್ಮ ದೇಹದೊಳಗೆ ನಾವು ಪ್ರವೇಶ ಮಾಡ್ತಿದ್ವಿ. ಆವಾಗ ನಮ್ಗೆ ಇಡೀ ಏನೇ ಅವಲಕ್ಷಣಗಳಿರಲಿ, ಯಾವುದೇ ಭೂತ ಪಿಶಾಚ ಕಾಟ ಇರಲಿ, ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರಲಿ, ಎಲ್ಲ ಭಸ್ಮ ಆಗ್ತದೆ. ಒಳಗಡೆ ಹೋಗಿದ ತಕ್ಷಣ ಭಸ್ಮ ಆಗ್ತದೆ. ಬಂತಲ್ವಾ? ಭಸ್ಮ ಆಗ್ತದೆ. ಈಗ ಅಲ್ಲಿ ಅದಕ್ಕೆ ಧ್ವಜಸ್ತಂಭ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿಕೊಂಡು ಒಳಕ್ಕೆ ಹೋಗ್ತಾರೆ. ಪ್ರದಕ್ಷಿಣೆ ಮಾಡಿದಾಗ ಆ ಗೋಡೆಗೆ ಭಿತ್ತಿ ಅಂತಾರೆ, ಅದರಲ್ಲಿ ಎಲ್ಲ ದೇವತೆಗಳ ಲೀಲಾಮೃತಗಳು, ಅವರು ಮಹಿಮೆಗಳೆಲ್ಲ ಕೆತ್ತನೆ ಮಾಡಿ ತೋರಿಸ್ತಾರೆ. ಈಗ ಒಂದು ರಾಮನ ದೇವಸ್ಥಾನ ಅನ್ಕೊಂಡಿದ್ದಾಗ ಆ ದೇವಾಲಯಗಳನ್ನು ಒಂದು ಪ್ರದರ್ಶನ ಮಾಡಿದಾಗ ಇಡೀ ರಾಮ ಹುಟ್ಟುವಿಂದ ಮತ್ತೆ ಅವರು ಅವತಾರ ಅಂತ್ಯವರೆಗೂ ಆ ಕೆತ್ತನೆ ರೂಪದಲ್ಲಿ ನಿಮ್ಗೆ ರಾಮಾಯಣ ಕಂಡು ಬರುತ್ತೆ.
ಆವಾಗ ನಿಮ್ಮ ಮೇಲೆ ನಿಜವಾದ ಭಕ್ತಿ ಉಂಟಾಗುತ್ತೆ. ಆವಾಗ ರಾಮನ ಒಂದು ಇತಿಹಾಸ ಎಲ್ಲ ನಿಮಗೆ ಮೆಮೊರಿ ಆಗ್ತದೆ. ಒಳ್ಳೆಯ ಭಾವನದಿಂದ ನೀವು ಹೊಲಕ್ಕೆ ಪ್ರವೇಶ ಮಾಡ್ತೀರ. ಅವಾಗ ಪ್ರವೇಶ ಮಾಡಿದಾಗ ನಿಮಗೆ ಒಂದು ಏಕಾಗ್ರತ ಚಿತ್ತವಾದ ಒಂದು ಭಕ್ತಿ ಪೂರ್ವಕ ಮನಸ್ಥಿತಿ ಉಂಟಾಗುತ್ತೆ. ಅಲ್ಲಿಗೆ ಹೋದಾಗ ನಿಮಗೆ ಎಲ್ಲ ರೀತಿ ಅನುಕೂಲತೆ ಸಿದ್ಧತೆ ಆಗುತ್ತೆ. ಈಗ ಕಾಸ್ಮಿಕ್ ಎನರ್ಜಿ ನೋಡಿ, ಇಲ್ಲೇ ಹೇಳ್ತೀನಿ ನೋಡಿ. ಪಾದಗಳಿಂದ ಅಲ್ಲಿ ಷಡಾಧಾರ ಪ್ರತಿಷ್ಠಾಪನೆ ವಿಧಾನ ಅಂತ ಒಂದು ಕೆಲವು ವಸ್ತುಗಳನ್ನು ಹೇಳಿದಲ್ವ, ಆ ವಸ್ತುಗಳಲ್ಲಿ ಏನಂದ್ರೆ ಈ ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಅದರಲ್ಲಿ ಇರುತ್ತೆ. ಆ ಶಕ್ತಿಯನ್ನು ತುಂಬಿರ್ತಾರೆ. ಮತ್ತೆ ರಿಸೀವ್ ಮಾಡ್ಕೊಂಡ ಟವರ್ ಇರಬೇಕಲ್ವಾ, ಅದು ಪೂರ್ಣ ಕಲಶ. ಶಿಖರದ ಮೇಲೆ ಇರುವಂಥ ಪೂರ್ಣ ಕಲಶ ಟವರು. ಆ ಟವರಿಂದ ಸಿಗ್ನಲ್ಸ್ ರಿಸೀವ್ ಮಾಡಿಕೊಂಡು ಈ ಹೊಲಕ್ಕೆ ಕಳಿಸ್ತೇವೆ. ಮತ್ತೆ ಈ ಹೊಲಕ್ಕೆ ಕೆಳಕ್ಕೆ ಹೋದ ನಂತರ ಮತ್ತೆ ಮೇಲಕ್ಕೆ ಬಂದು ಆ ವಿಗ್ರಹದಿಂದ ಸ್ಪ್ರೆಡ್ ಆಗ್ತಾರೆ. ನೀವು ಯಾವಾಗ ಆ ಹೊಲಕ್ಕೂ ಗರ್ಭಾಲಯದ ಹತ್ತಿರ ಹೋಗ್ತೀರೋ ಅದನ್ನ ಆ ಎನರ್ಜಿ, ಆ ಪಾಸಿಟಿವ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ ಏನಿದೆಯೋ ಅದನ್ನ ನಿಮ್ಮ ಮೈಗೆ ತಾಕುತ್ತೆ. ಯಾವಾಗ ನಿಮ್ಮ ಮೈಗೆ ತಾಕುತ್ತೋ ಆವಾಗ ನಿಮ್ಮಲ್ಲಿ ಇರುವಂತಹ ಎಲ್ಲ ಪೀಡ ಪರಿಹಾರ ಆಗುತ್ತೆ. ನಂತರ ನಿಮಗೆ ಆ ಟೈಮಲ್ಲಿ ನೀವೇನು ಒಳ್ಳೆ ಮನಸ್ಸಿನಿಂದ ಏಕಾಗ್ರ ಚಿತ್ತ ಬಂದಿರುತ್ತೆ ಆಲ್ರೆಡಿ ಆವಾಗ ನೀವೇನು ಅನ್ಕೊಂಡಿರ್ತೀರೋ ಅದು ನೆರವೇರುತ್ತೆ ಅಲ್ಲಿ. ಯಾಕಂದ್ರೆ ಇಲ್ಲಿ ಅಲ್ಲಿ ಏನಂದ್ರೆ ಅತ್ಯಂತ ಮಹಿಮಾನ್ವಿತವಾದ ಶಕ್ತಿವಂತವಾದ ಪರಮಾತ್ಮನ ದೇಹ ಒಳಗೆ ಪ್ರವೇಶ ಮಾಡಿದಾಗಲೇ ನಿಮ್ಮ ಎಲ್ಲ ಇದಾಗುತ್ತೆ. ಅಂದ್ರೆ ಏನೇನು ನೆಗೆಟಿವ್ ಎನರ್ಜಿ ಹೋಗುತ್ತೆ. ಈ ರೀತಿ ಮತ್ತೆ ಅಲ್ಲಿ ಹೋದಾಗ ಮತ್ತೆ ನಿಮಗೂ ಮನೋಭಿಷ್ಟನು ನೆರವೇರ್ಲಿಕ್ಕೆ ಅಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ವಿಚಾರ, ಸೂಕ್ಷ್ಮದ ವಿಚಾರ ಹೇಳಬೇಕಾದ್ರೆ, ಈಗ ಪರಮಾತ್ಮನ ಗರ್ಭದೊಳಗಡೆ ನೀವು ಹೋದಾಗ ಅವ್ರ ದೇಹದಲ್ಲಿ ಗರ್ಭಕ್ಕೆ ಹೋಗ್ತಾ ಇದ್ದಾರೆ. ಅದು ಇಡೀ ಆ ವಿಮಾನ ಗೋಪುರದಿಂದ ಆ ಗರ್ಭಾಲಯವೇ ಅವ್ರ ದೇಹ ಆದಾಗ ಆ ಗರ್ಭದಲ್ಲಿ ಏನಿದ್ರೇನೆ ಇಲ್ದಿದ್ರೇನು. ಅದಕ್ಕೆ ಉದಾಹರಣೆ ಈ ಮೊದಲು ಹೇಳ್ಕೊಂಡಿದ್ವಿ ತಂಜಾವೂರು ಅಂತ. ತಂಜಾವೂರು ನಟರಾಜ ಸ್ವಾಮಿ ದೇವಸ್ಥಾನ, ಅದು ಆಕಾಶಲಿಂಗ ಅಂತಾರೆ. ಆಕಾಶಲಿಂಗ ಅಂದ್ರೆ ಏನು ರೂಪ ಇಲ್ಲಲ್ವಾ, ಅದು ಗರ್ಭದಲ್ಲಿ ಯಾವುದೇ ವಿಗ್ರಹನೇ ಇರಲ್ಲ. ಅವರು ಅರ್ಚಕರು ನೀವು ಅಲ್ಲಿಗೆ ಹೋಗಿದ ತಕ್ಷಣ ದರ್ಶನ ನೋಡಿ ಕರ್ಪೂರ ಬೆಳಕಲ್ಲಿ ಹಿಂಗೆ ತೋರಿಸ್ತಾರೆ ನೋಡಿ, ದೇವರು ಎಷ್ಟು ದೇದೀಪ್ಯ ಬೆಳಗ್ತಾ ಇದ್ದಾರೆ, ಎಷ್ಟು ಕಾಂತಿನವಳು ಅಂತ ಹೇಳ್ತಾರೆ. ನೀವು ಈ ರಹಸ್ಯ ಗೊತ್ತಿದ್ರೆ ನೀವು ನಮಸ್ಕಾರ ಮಾಡ್ತೀರಿ. ಇಲ್ಲಾಂದ್ರೆ ಏನಪ್ಪ ಇದು ಎಲ್ಲ ನಮಗೆ ಏಮರ್ಸ್ತಿದ್ದಾರೆ, ದೇವರೇ ಇಲ್ಲ ಅಂತ ಅನ್ಕೊತೀರಿ. ಆದರೆ ಅದು ಇದೇ ತತ್ವ. ಅಂದ್ರೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಮತ್ತೆ ಇದಕ್ಕೆ ಬರುತ್ತೆ. ಅಂದ್ರೆ ಈ ಅದೇ ಒಂದು ವಾಕ್ಯ ಇದೆ. ಅಂದ್ರೆ ಆ ಗರ್ಭಾಲಯದಲ್ಲಿ ಅದೇ ಪುರುಷನ ದೇಹವೇ ಗರ್ಭಾಲಯ ಆದಾಗ ಆ ಗರ್ಭದಲ್ಲಿ ಇದ್ರೇನು ಇಲ್ದಿದ್ರೇನು, ಯಾವ ವಿಗ್ರಹ ನಮ್ಮ ಮನಸ್ತೃಪ್ತಿಗೋಸ್ಕರ ನಾವು ವಿಗ್ರಹ ಇಟ್ಕೊಳ್ತಾ ಇದ್ದೀವಿ. ಆದ್ರೆ ಆ ವಿಗ್ರಹ ಇಲ್ದಿದ್ರು ಕೂಡ ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರೇಯರ್ ಎಲ್ಲ ಆ ಪರಮಾತ್ಮ ಸೇರುತ್ತೆ ಅಷ್ಟೇ. ಅದಕ್ಕೆ ಉದಾಹರಣೆ ತಂಜಾವೂರು ದೇವಾಲಯ, ಬೃಹದೀಶ್ವರ ದೇವಾಲಯ ನೋಡಿ. ಆ ದೇವಸ್ಥಾನ ಸುತ್ತಲೂ ಕೂಡ 108 ನಟರಾಜನ ವಿಗ್ರಹಗಳಿರ್ತವೆ. ಆ ಗರ್ಭಗುಡಿಯಲ್ಲಿ ಮಾಡ್ಲಿಕ್ಕೆ ಗೊತ್ತಾಗಲ್ವಾ ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಈ ಸೂಕ್ಷ್ಮತೆ ಜನಗಳಿಗೆ ಗೊತ್ತಾಗದಂತ ಮಾಡ್ಬೇಕಂತ ಇಟ್ಟಿದ್ದಾರೆ. ಅದು ಹಾಗೆ ಕಾಸ್ಮಿಕ್ ಎನರ್ಜಿ ಹೀಗೆ ಅಂತ ಹೇಳಿ ಅದಕ್ಕೆ ಒಂದು ಉದಾಹರಣೆ ಅಂತಲ್ಲ ಹೇಳೋದಾದ್ರೆ, ದೇವಸ್ಥಾನ ಯಾವುದೇ ದೇವರಾದ್ರೂ ಸರಿ, ನಾವು ಡೈರೆಕ್ಟ್ ಹೋದ ತಕ್ಷಣ ಮುಖವನ್ನ ನೋಡ್ಬಾರ್ದು, ಪಾದದಿಂದ ಮುಖವನ್ನು ನೋಡ್ಕೊಂಡು ಹೋಗ್ಬೇಕು ಅಂತ. ರೀಸನ್ ಏನ್ ಸರ್ ಇದಕ್ಕೆ? ಅದು ನಿಮ್ಮ ಭಕ್ತಿ ಪರಾಕಾಷ್ಠ ಅಷ್ಟೇ. ಯಾವಾಗಲೂ ಹಿರಿಯರಿಗೆ ನೋಡ್ಬೇಕಾದ್ರೆ ಪಾದಗಳೇ ನೋಡ್ಬೇಕಂತಾರೆ, ಒಬ್ಬ ಪರಸ್ತ್ರೀ ನೋಡ್ಬೇಕಾದ್ರೆ ಪಾದಗಳೇ ನೋಡ್ಬೇಕಂತಾರೆ. ಮತ್ತೆ ಆ ದೃಷ್ಟಿ ಅಲ್ಲಿಂದ ಪಾದ ಮೇಲೆ ಬಿದ್ದ ಮೇಲೆ ನಾವು ಯಾರಿಗೆ ಪಾದಕ್ಕೆ ನೋಡ್ತೀವಿ, ನಮ್ಮ ತಂದೆ ತಾಯಿಗೆ ಪಾದಕ್ಕೆ ನೋಡಿ ನಮಸ್ಕಾರ ಮಾಡ್ತೀವಿ. ಆ ಭಾವನೆ ಬರ್ಬೇಕನ್ನೋ ಉದ್ದೇಶಕ್ಕೆ. ಮತ್ತೆ ದೇವತೆಗಳು ಎಲ್ಲರಿಗಿಂತ ಶ್ರೇಷ್ಠ ದೇವತೆಗಳಲ್ವಾ, ಆ ದೇವತೆಗಳು ಹೋದಾಗಲೂ ಅದೇ ರೀತಿ ಭಾವನೆ ಉಂಟಾಗಬೇಕನ್ನೋ ಉದ್ದೇಶಕ್ಕೆ ನಮ್ಮ ಹಿರಿಯರು ಆ ರೀತಿನೇ ಮಾಡಿದ್ದಾರೆ ಅಷ್ಟೇ. ಈಗ ಫಸ್ಟ್ ಪಾದಕ್ಕೆ ನೋಡಿದಾಗ ನೀವು ಪಾದ ನಮಸ್ಕಾರ ಮಾಡಿದಂತೆ, ಆಮೇಲೆ ಒಂದೊಂದು ಮೇಲಕ್ಕೆ ನೋಡು ಅವರು ಸುಂದರವಾದ ಮುಖವನ್ನು ನೋಡಿ ನಿಮ್ಮ ತನ್ಮಯತ್ವ ಹೊಂದುತ್ತೀರಿ. ಆ ದೇವರನ್ನ ನಿಜವಾಗ್ಲೂ ಕಂಡಿದ್ದೀವಿ ಅನ್ನೋ ಮನಸ್ಥಿತಿಗೆ ಬಂದು ನೀವು ಮನಸ್ಸಿನ ಈ ಕೋರಿಕೆಗಳನ್ನ ಹೇಳ್ಕೊಳ್ತೀರಿ. ಸರ್, ಹಾಗೆ ಇವಾಗ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಇಂತಿಂತ ದಿಕ್ಕಲ್ಲಿ ಈ ವಸ್ತುಗಳನ್ನ ಇಡಬೇಕು, ಅಥವಾ ಈ ದೇವರನ್ನ ಈ ದಿಕ್ಕಿನಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕು, ನವಗ್ರಹವನ್ನು ಎಲ್ಲೆಲ್ಲೋ ಮಾಡುವಂತಿಲ್ಲ, ಈ ತರದೆಲ್ಲ ಒಂದಿಷ್ಟಿದೆ. ಹಾಗೆ ದೇವಸ್ಥಾನ ಅಂದಾಗ ಯಾವ ದಿಕ್ಕಲ್ಲಿ ಏನೇನು ಬರುತ್ತೆ ನೋಡಿ, ಇದು ಕೇಳ್ಬೇಕಾದ್ರೆ ಅದು ಶಾಸ್ತ್ರಾನುಸಾರನೂ ಮಾಡಬೇಕಾಗುತ್ತೆ. ಶಿಲ್ಪಶಾಸ್ತ್ರದಲ್ಲಿ ದೇವತಾ ಸ್ಥಾನ ನಿರ್ಣಯಗಳಂತ ಒಂದು ಅಧ್ಯಯನ ಇರುತ್ತೆ. ಈಗ ಶಿವನ ದೇವಸ್ಥಾನ ತಗೊಂಡ್ರೆ ನೀವು ಅಲ್ಲಿ
ಯಾವ ಯಾವ ಮೂಲದಲ್ಲಿ ಯಾವ ಯಾವ ದೇವರು ಇರಬೇಕು ಅಂತ ಒಂದಿರುತ್ತೆ. ಅಲ್ಲಿ ವಿಷ್ಣು ಕೂಡ ಇರಬೇಕು. ವಾಯು ಭಾಗದಲ್ಲಿ ವಿಷ್ಣು ಇರ್ತಾನೆ, ಮತ್ತು ಈಶಾನ್ಯ ಭಾಗದಲ್ಲಿ ನವಗ್ರಹ ಮಂಟಪ ಇರುತ್ತೆ, ಮತ್ತು ಗಣಪತಿ ಆಗ್ನೇಯದಲ್ಲಿ ಗಣಪತಿ ಇರ್ತಾರೆ, ಮತ್ತು ನೈಋತ್ಯದಲ್ಲಿ ಸುಬ್ರಹ್ಮಣ್ಯ ಇರ್ತಾರೆ. ಈ ರೀತಿ ಮತ್ತು ಈಶಾನ್ಯದಲ್ಲಿ ಆಗ್ನೇಯಕ್ಕೆ ಮತ್ತು ಇನ್ನೊಂದು ಯಾಗಶಾಲೆ ಕೂಡ ನಿರ್ಮಾಣ ಮಾಡ್ಬೋದು. ಅದ್ರ ಪಕ್ಕದಲ್ಲಿ ಸಪ್ತಮಾತೃಗಳು ಇರ್ಬೋದು. ಇದೆಲ್ಲ ಗರ್ಭಗುಡಿಯಿಂದ ಆಚೆ ಮಾಡ್ಬೋದು. ಈ ರೀತಿ ಪದ ನಿಷ್ಪತ್ತಿ ಮಾಡಿಕೊಂಡು ಅದಕ್ಕೆ ಯಾವ ದೇವಸ್ಥಾನ ಆದರೆ ಮೂಲ ವಿಗ್ರಹದ ಅದಕ್ಕೆ ಸಂಬಂಧಪಟ್ಟಿರುವಂಥ ಪರಿವಾರ ದೇವತೆಗಳು ಎಲ್ಲೆಲ್ಲಿ ಇರಬೇಕು ಅಂತ ಸ್ಥಾನ ನಿರ್ಣಯ ಇರುತ್ತೆ. ಆ ಸ್ಥಾನ ನಿರ್ಣಯ ಪ್ರಕಾರನೇ ಮಾಡಬೇಕು. ಅದು ಶಾಸ್ತ್ರವನ್ನು ಬಿಟ್ಟು ಮಾಡಂಗಿದ್ರೆ, ನಾನೀಗ ಹೇಳ್ತಾ ಇದ್ದೀನಿ ಸ್ವಲ್ಪ ತಪ್ಪು ಇರಬೇಕಂದ್ರೆ ಅದು ಶಾಸ್ತ್ರ ನೋಡಿ ನಾನು ಹೇಳ್ಬೇಕಾಗುತ್ತೆ, ಶಿಲ್ಪಶಾಸ್ತ್ರ ನೋಡಿ ಹೇಳಬೇಕಾಗುತ್ತೆ. ಅಂದರೆ ಎಷ್ಟೋ ದೇವತಾ ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳಲ್ಲಿ ದೇವತೆಗಳ ಸ್ಥಾನಮಾನ ನಿರ್ಣಯ ಅಂದರೆ ಶಿಲ್ಪಶಾಸ್ತ್ರದಲ್ಲಿ ಇರುತ್ತೆ. ಅದು ನೋಡಿಕೊಂಡು ನಾವು ನಿರ್ಣಯ ಮಾಡಬೇಕಾಗುತ್ತೆ. ಸರ್, ಇವಾಗ ಕರ್ನಾಟಕ ಇರ್ಬೋದು, ದೇಶಾದ್ಯಂತ ಇರ್ಬೋದು, ಅಥವಾ ಪ್ರಪಂಚದಾದ್ಯಂತ ಇರ್ಬೋದು, ಸಾಕಷ್ಟು ಕೋಟ್ಯಾಂತರ ದೇವಸ್ಥಾನಗಳಿಗೆ ಹೋಗಿರ್ತೀವಿ. ಆದ್ರೆ ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ. ಅದೇ ಇನ್ನಷ್ಟು ದೇವಸ್ಥಾನಗಳಿಗೆ ಹೋದಾಗ ನಮ್ಗೆ ಒಂದು ಏನು ಭಕ್ತಿ ಅನ್ನೋ ಭಾವನೂ ಬರೋದಿಲ್ಲ, ಕೈ ಮುಗಿಬೇಕು ಅನ್ನೋದು ಕಾಣಿಸೋದಿಲ್ಲ. ಇದಕ್ಕೆ ರೀಸನ್ ಏನಿರ್ಬೋದು ಸರ್? ನೋಡಮ್ಮ, ಇದಕ್ಕೆ ಸಿಂಪಲ್ ಆಗಿ ಒಂದೇ ರೀಸನ್ ಅಮ್ಮ. ಯಾವ ದೇವಸ್ಥಾನ ಶಿಲ್ಪಶಾಸ್ತ್ರ ಅನುಸರಿಸಿ ಆ ಮಾರ್ಗದರ್ಶನ ತಗೊಂಡು ಅವರು ಯಾವಾಗ ಶಾಸ್ತ್ರಾನುಸಾರ ಮಾಡಿ ಆ ದೇವತೆ ಪ್ರತಿಷ್ಠಾಪನೆ ಆಗಿರ್ತದೋ ಅಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬಿರುತ್ತೆ, ಅಲ್ಲಿ ನಿಮ್ಗೆ ವೈಬ್ರೇಟ್ ಕಾಣಿಸುತ್ತೆ. ಈಗ ಲೇಟೆಸ್ಟು ಟೆಕ್ನಾಲಜಿ ಬಂತು ಅಂದ್ಬಿಟ್ಟು ಎಲ್ಲ ಸಿಮೆಂಟ್ ಕಟ್ಟಿಗೆ ಮಾಡಿಕೊಂಡು ಮತ್ತು ಶಾಸ್ತ್ರಕ್ಕೆ ಬೆಲೆ ಕೊಡದೆ ಇವ್ರಿಗೆ ಮನಸ್ಸಿಗೆ ಬಂದಂತೆ ಮಾಡ್ತಾ ಇದ್ದಾರಲ್ವ, ಆವಾಗ ಅಲ್ಲಿ ವಿಶ್ವಕರ್ಮ ವಂಶಸ್ಥರು ತಗೊಳಲ್ಲ. ಈಗ ಆರ್ಕಿಟೆಕ್ಚರ್ ಅಂತ ಬರ್ತಾರೆ, ಅವ್ರು ಯಾರೋ ಏನೋ ಸಂಕಲ್ಪ ಇಲ್ಲ, ಶಾಸ್ತ್ರನೇ ಏನು ಗೊತ್ತಿರಲ್ಲ. ಅವರು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಬೇಸಿಕ್ಕಾಗಿ ಅವರು ಯಾವುದೋ ರೀತಿ ಡಿಸೈನ್ ಪ್ಲ್ಯಾನ್ ಮಾಡ್ತಾರೆ. ಅಲ್ಲಿ ದೇವತಾ ಆವಾಹನೆ ಆಗುತ್ತೆ. ನಾನು ಹೇಳಿದ್ದೆ, ದೇವಾಲಯ ರಚನೆ ಅಂದರೆ ಪರಮಾತ್ಮನ ವಿಗ್ರಹ, ಪರಮಾತ್ಮನ ದೇಹ ರಚನೆ ಆಗುತ್ತದೆ. ಆ ದೇಹ ರಚನೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಇತಿಹಾಸ ಅಧ್ಯಯನ ಮಾಡಬೇಕು. ಆ ಮಾಡಿರೋನು ಈ ವಿಶ್ವಕರ್ಮ ಬ್ಲಡ್ ಇರಬೇಕು, ಅಲ್ಲಿ DNA ಇರಬೇಕು. ಮೂಲಸ್ಥ ಅಂದರೆ ಆ ಕೂಟಸ್ಥ ಅಂತ ಮೂಲಸ್ಥ ಅಂತಂದರೆ ಮೂಲ ಸ್ಥಾಪತಿ ಶಿಲ್ಪಾಚಾರ್ಯರು ಅವರಿದ್ದರೆ ಮಾತ್ರ ಅದನ್ನು ಆ ರೀತಿ ಗ್ರಹಿಕ ಶಕ್ತಿ ಇರುತ್ತೆ. ಅವ್ರನ್ನ ಅದನ್ನು ಲೋಕ ಕಲ್ಯಾಣಕ್ಕಾಗಿ ಒಳ್ಳೆಯ ರಚನೆ ಮಾಡ್ತಾರೆ. ಈಗ ಮಾಡರ್ನ್ ಟೆಕ್ನಾಲಜಿ ಅಂದ್ಬಿಟ್ಟು ಇದಕ್ಕೆಲ್ಲ ಬದಿಗಿಟ್ಟು ಮಾಡ್ತಿದ್ರಲ್ವ, ಅಲ್ಲಿಗೆ ಹೋದರೆ ನಿಮ್ಮ ನೆಗೆಟಿವ್ ಎನರ್ಜಿ ಸಿಗೋದು, ನಿಮಗೆ ಪಾಸಿಟಿವ್ ಫೀಲ್ ಆಗಲ್ಲ. ಅಲ್ಲಿ ದೇವರು ಇದ್ದಾರೆ ಅನ್ನೋದು ಒಂದು ಫೀಲೇ ಬರಲ್ಲ ನಿಮಗೆ. ಹಳೆ ಕಾಲದ ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಈಸಿಯಾಗಿ ಗರ್ಭಗುಡಿ ಸಿಗ್ತಾ ಇರ್ಲಿಲ್ಲ. ನಾವೊಂದ್ 2-3 ಸ್ಟೆಪ್ ಹೌದು ಅದೇ ಹೇಳಿದಿನಲ್ವಾ, ಮುಖಮಂಟಪ, ಮಹಾಮಂಟಪ, ಅಂತರಾಲ, ಇವೆಲ್ಲ ನೀವು VIP ಗಳಾದ್ರೆ ಈಗೆಲ್ಲ ದುಡ್ಡಲ್ವಾ, ನೀವು ಹೆಚ್ಚಿನ ದುಡ್ಡು ಕೊಟ್ಟರೆ